ರಿಲೇಟೆಡ್ ಪ್ರಶ್ನೆಗಳು ಏನಾದ್ರೂ ಇರಬಹುದು, ಸಣ್ಣ ಸಣ್ಣ ಡೌಟ್ಸ್ ಇರಬಹುದು, ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಜೀವನಕ್ಕೆ ರಿಲೇಟೆಡ್ ಅಂತ ಯಾವುದೇ ಪ್ರಶ್ನೆಗಳಿರ್ಬೋದು, ನೀವು ಖಂಡಿತ ಇವತ್ತು ಕಾಲ್ ಮಾಡಬಹುದು ಮತ್ತೆ ನಮ್ಮ ಬಿಸ್ನೆಸ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಬಹುದು. ಇದು ಫೋನ್ ಇನ್ ಲೈವ್ ಕಾರ್ಯಕ್ರಮ. ಪ್ರೇಕ್ಷಕರೇ, ಖಂಡಿತ ಕಾಲ್ ಮಾಡಿ ಮತ್ತೆ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡ್ಕೋಬಹುದು. ನಿಮ್ಮ ಒಂದು ಪ್ರಶ್ನೆ, ನಿಮ್ಗೆ ಸಿಗುವಂತ ಒಂದು ಸೊಲ್ಯೂಷನ್ ನಿಮ್ಮ ಬಿಸ್ನೆಸ್ ನ ಎಂಟೈರ್ ಡೈರೆಕ್ಷನ್ ಚೇಂಜ್ ಮಾಡಬಹುದು. ಬನ್ನಿ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಸತ್ಯ ಅವರೇ, ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ನೀವು ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಸ್ಟಾರ್ಟ್ ಮಾಡೋದಕ್ಕೆ ಮೂಲ ಉದ್ದೇಶ ಏನು? ನೋಡಿ, ದೇವರುಗಳಿಗೆ ಒಂದು ಗುರು ಅಂತಿದ್ದಾರೆ, ಬೃಹಸ್ಪತಿ ಅಂತ ಹೇಳಿ. ಬಿಸ್ನೆಸ್ ಓನರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮಾರ್ಗದರ್ಶನ ಅನ್ನೋದು ಬೇಕಾಗಿರುತ್ತೆ. ಹಲವು ವರ್ಷಗಳ ಹಿಂದೆ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಹಲವು ಪ್ರಶ್ನೆ ನನ್ನ ಮೈಂಡಲ್ಲಿ ಕೊರೀತಾ ಇತ್ತು. ಹೇಗೆ ನನ್ನ ಬಿಸ್ನೆಸ್ ನ ಮುಂದುವರಿಲಿ, ಹೇಗೆ ಮಾಡಬೇಕು, ಹೇಗೆ ಪೀಪಲ್ ಮ್ಯಾನೇಜ್ ಮಾಡಬೇಕು, ಕಸ್ಟಮರ್ ಮ್ಯಾನೇಜ್ಮೆಂಟ್, ಪ್ರಾಡಕ್ಟ್ ಹೇಗೆ ರಿಸೋರ್ಸ್ ಮಾಡಬೇಕು, ಪ್ರಾಫಿಟ್ಸ್ ಹೇಗೆ ಫಿಕ್ಸ್ ಮಾಡ್ಕೊಬೇಕು, ನಮ್ಮ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಬೇಕು ಅನ್ನೋದು ನನಗೆ ತುಂಬಾ ಗೊಂದಲ ಇತ್ತು. ಈ ಗೊಂದಲಿಂದ ಹೊರಗಡೆ ಬರೋದಕ್ಕೆ ನಾನು ಎಷ್ಟೊಂದು ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದೆ, ಮತ್ತೆ ಪುಸ್ತಕಗಳನ್ನ ಓದಿದ್ದು, ಎಷ್ಟೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ನ ಅಟೆಂಡ್ ಮಾಡಿದ್ಮೇಲೆ ನಾನು ಕೆಲವು ವರ್ಷಗಳ ನನ್ನ ಯಶಸ್ಸನ್ನ ಪಡೆದೆ. ಸೊ ಹಾಗೆ ನನಗೆ ಯೋಚನೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಸೊ ಎಷ್ಟೊಂದು ಜನ ಬಿಸ್ನೆಸ್ ಓನರ್ಸ್ ಈ ರೀತಿ ಅವರು ತಮ್ಮ ಒಂದು ಗೊಂದಲಗಳನ್ನ ಯಾರ ಹತ್ರನೂ ಕೇಳ್ಕೊಳಕ್ಕಾಗ್ದಿರಂಗೆ, ಅದನ್ನ ಹೊರಗಡೆ ಮನೆಯಲ್ಲೂ ತೋರಿಸ್ಕೊಳಕ್ಕಾಗ್ದಿರಂಗೆ, ಫ್ರೆಂಡ್ಸ್ ಹತ್ರ ಹೇಳಕ್ಕಾಗಿರೋ ಒಳಗಡೆ ಕೊರಗ್ತಾ ಇರ್ತಾರೆ. ಸೊ ಆ ಕೊರಗಿಂದ ಏನಾಗುತ್ತೆ ಅಂತ ಹೇಳಿ ಎಷ್ಟೊಂದು ಇವತ್ತು ಬಿಸ್ನೆಸ್ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನನ್ಗೊಂದು ಕಾಲ್ ಬಂತು, ನಮ್ಮ ಸೆಲ್ವೆಲ್ ಪುಸ್ತಕವನ್ನು ಓದಂತಹ ಒಬ್ಬ ರೀಡರು ಮದ್ದೂರಿಂದ ಕಾಲ್ ಮಾಡಿದ್ದು. ಸರ್, ನಾನು 80 ರೂಪಾಯಿಂದ ಬಿಸ್ನೆಸ್ ಪರ್ ಡೇ ಟರ್ನ್ ಓವರ್ ಸ್ಟಾರ್ಟ್ ಮಾಡಿದ್ದು, 80,000ವರೆಗೂ ನಾನು ತಗೊಂಡೋಗಿದೆ ಒಂದಿನ ಟರ್ನ್ ಓವರ್. ಆದ್ರೆ ನಾನು ರೀಸೆಂಟ್ ಒಂದು ಮದುವೆ ಆಗಿ 4 ವರ್ಷ ಆಯ್ತು. ಅಲ್ಲಿಂದ ನನಗೆ ಏನಾಗಿದೆ ಅಂದ್ರೆ ಬಿಸ್ನೆಸ್ ತುಂಬಾ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ, ಎಷ್ಟು ಸರ್ಕಸ್ ಮಾಡಿದ್ರು ಮುಂದುವರಿಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಇದೇ ನಾನು ಒಂದು 1000 ಜನ ಬಿಸ್ನೆಸ್ ಓನರ್ಗಳು ನಾನು ಮಾತಾಡಿಸಿದಾಗ, ಟ್ರೈನಿಂಗ್ ಕೊಟ್ಟಾಗ ನನಗೆ ಅರ್ಥ ಆಗಿದ್ದು, ನಮ್ಗೆ ಯಾವುದು ಇನ್ಸ್ಪಿರೇಷನ್ ಬೇಕು. ಸೊ ಬಿಸ್ನೆಸ್ ಟೈಕೂನ್ ಕಡೆಯಿಂದ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ಇನ್ಸ್ಪೈರಿಂಗ್ ಬಿಸ್ನೆಸ್ ಓನರ್ಸ್. ಅವರೊಂದು ಇನ್ಸ್ಪೈರ್ ಮಾಡಬೇಕು. ಅವರು ಇನ್ ಅಂಡ್ ಔಟ್ ನ ತಿಳ್ಕೊಂಡು ಬೇರೆ ಬಿಸ್ನೆಸ್ ಓನರ್ಸ್ ಯಾವ ಒಂದು ಸೀಕ್ರೆಟ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದನ್ನ ಅವರು ಅಳವಡಿಸ್ಕೊಂಡು ಸೀಕ್ರೆಟ್ ನ ಈಸಿಯಾಗಿ ಅವರು ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಲೈಫ್ ನ ಎಂಜಾಯ್ ಮಾಡ್ಬೋದು, ಟೈಮ್ ಫ್ರೀಡಮ್ ಸಿಗುತ್ತೆ. ದೆನ್ ಲೈಕ್ ಏನಂತ ಹೇಳಿದ್ರೆ, ಮಕ್ಳು ಮರಿ ಜೊತೆ ಅವ್ರಿಗೆ ಟೈಮ್ ಇರೋದಿಲ್ಲ, ಅದನ್ನ ಕೊಡ್ಲಿಕ್ಕೆ ಈಸಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಹಾಬಿ ಅಂತ ಏನಿರುತ್ತೆ ಅದಕ್ಕೆ ಅವರು ಟೈಮ್ ಕೊಡ್ಬೋದಾಗಿರುತ್ತೆ. ಈ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಬಿಸ್ನೆಸ್ ಟೈಕೂನ್ ಅಕಾಡೆಮಿನ ಪ್ರಾರಂಭ ಮಾಡಿದ್ವಿ. ಸೊ ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಬಿಸ್ನೆಸ್ ಓನರ್ ಏನ್ ಮಾಡ್ತಾರೆ, ಒಂದು ಲೆವೆಲ್ ದಾಟಿದ ಮೇಲಿಂದ ಸಾಕು, ಇಷ್ಟೇ, ನನಗೆ ಇನ್ನೇನು ಮುಂದುವರಿಬೇಕು, ಇನ್ನೇನು ಮಾಡಬೇಕು, ಒಂದು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಆರ್ಮಿನ್ ಕ್ಯಾಟರ್ನಸ್ ಅಂತ ನರಸಿಂಹಮೂರ್ತಿ ಅವರು ಪ್ರಮೋಟರ್ ಮತ್ತೆ ಫೌಂಡರ್, ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಜಾಯ್ನ್ ಆದಾಗ 7 ವರ್ಷಗಳ ಹಿಂದೆ ಅವ್ರು ಹೇಳಿದ್ದು, ಸತ್ಯ ಅವರು, ನಾನು ಬಿಸ್ನೆಸ್ ನ ಸಾಕು ಇಲ್ಲಿಗೆ ನಿಲ್ಲಿಸ್ಕೋಣ ಅನ್ಕೊಂಡಿದ್ದೆ, ಬಟ್ ನಿಮ್ಮಲ್ಲಿ ಜಾಯ್ನ್ ಆದ್ಮೇಲಿಂದ ಬಿಸ್ನೆಸ್ ನ ಈಗ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿದ್ರು. ಅವರ ಸಾಧನೆ ತುಂಬಾ ಒಂದು ಟೈಕೂನ್ ಲೆವೆಲ್ ನ ಮೀರಿದೆ ಇವತ್ತು. ವೆರಿ ನೈಸ್ ಸತ್ಯ ಅವರೇ. ನಾವು ಪರ್ಸನಲ್ ಆಗಿ ಯಾವಾಗ ತೊಂದರೆಗಳನ್ನ ಅನುಭವಿಸ್ತೀವಲ್ಲ, ಅವಾಗ್ಲೇ ನಮಗೆ ನಿಜವಾಗ್ಲೂ ಗೊತ್ತಾಗೋದು ಏನು ನಿಜವಾದ ತೊಂದರೆ ಅಂದ್ರೆ. ಸೊ ಸತ್ಯ ಅವರು ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತ ನೀವು ತುಂಬಾ ಜನಕ್ಕೆ ಸಹಾಯ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ವೆರಿ ನೈಸ್. ಸೊ ಜಯಪ್ರಕಾಶ್ ಅವರೇ, ನೀವು ಅಷ್ಟೇ ಈ ಜೀವನೋತ್ಸವ ಕಾರ್ಯಕ್ರಮದ ಬಗ್ಗೆ ತುಂಬಾ ಕೇಳಿದ್ದೀನಿ. ಜೀವನೋತ್ಸವ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತೀರಾ? ನಾನು ಜೀವನದಲ್ಲಿ ಸಾಮಾನ್ಯವಾಗಿ ಉತ್ಸಾಹ ಇರಬೇಕು. ಜೀವನೋತ್ಸಾಹ ಹೆಸರೇ ಹೇಳೋ ಹಾಗೆ ನಮ್ಮ ಯುವ ಜನರಲ್ಲೇ ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ಉತ್ಸಾಹದಿಂದ ಕುಂದ್ಬಿಟ್ಟಿರ್ತಾರೆ. ಆದರೆ ಅದು ತೀರಾ ವಯಸ್ಸಾದವ್ರನ್ನು ನಾನು ನೋಡಿದ್ದೇನೆ, ಅವರು ಉತ್ಸಾಹದಿಂದ ಪುಟಿತಾ ಇರ್ತಾರೆ. ಯಾಕೆ ಎಲ್ಲೋ ಒಂದು ಕಡೆ ಗ್ಯಾಪ್ ಇದೆ. ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೀನಿ, ಜೀವನದಲ್ಲಿ ಉತ್ಸಾಹ ಇದ್ದರೆ, ಜೀವನದ ಬಗ್ಗೆ ಪ್ರೀತಿ ಇದ್ದರೆ, ಜೀವನದ ಬಗ್ಗೆ ಆಸಕ್ತಿ ಇದ್ದರೆ, ಅವರು ಎಂಥ ಸಂದರ್ಭದಲ್ಲಿಯೂ ಕೂಡ ಅವರು ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು, ನೆಮ್ಮದಿಯಿಂದ ಇರ್ಬೋದು, ತೃಪ್ತಿಯಿಂದ ಇರ್ಬೋದು, ಆತ್ಮತೃಪ್ತಿಯನ್ನು ಅವ್ರದ್ದನ್ನಾಗಿಸ್ಕೊಳ್ಬೋದು ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾಗಿ ಉತ್ಸಾಹದ ಮಹತ್ವವನ್ನು ಹೇಳ್ತಾ ಸಮಯ ನಿರ್ವಹಣೆ, ಸಂವಹನ ಕೌಶಲ್ಯ, ಇವತ್ತು ತುಂಬ ಕಮ್ಯುನಿಕೇಟ್ ಮಾಡೋದ್ರಲ್ಲೇ ನಾವು ಜಾಸ್ತಿ ಜನ ಸೋಲ್ತಾ ಇರೋದು. ಆ ಕಮ್ಯುನಿಕೇಷನನ್ನು ಯಾವ ಥರ ಮಾಡುವಂಥದ್ದು, ಮತ್ತು ಸಕಾರಾತ್ಮಕವಾದಂತಹ ಒಂದು ಚಿಂತನೆ. ನಾವು ಯಾವಾಗಲೂ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರ್ತೇವೆ, ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು. ಹೀಗೆ ಆ ಗ್ರೂಪ್ ಸೈಕಾಲಜಿಯನ್ನು ನಾನು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ತೇನೆ. ಎಂಥ ಗ್ರೂಪ್ ಇವತ್ತು ನಮ್ಮ ಜೊತೆ ಬಂದಿದೆ, ಅವ್ರಿಗೆ ಬೆಳಿಗ್ಗೆ ಬಂದವ್ರಿಗೆ ಸಂಜೆ ಅವ್ರು ಹೋಗೋದ್ರೊಳಗಡೆ ಅವರ ಬದುಕಿನಲ್ಲಿ ಒಂದು ಪರಿಣಾಮ ಉಂಟಾಗಬೇಕು ಅನ್ನೋದು ನನ್ನ ಒಂದು ಆಶಯ. ಇವತ್ತು ನಾನು ಇಡೀ ದಿನ ಟೊಯೋಟಾ ಕಂಪ್ನಿನಲ್ಲಿ
ಯೂನಿಕ್ ಸೆಕ್ಯೂರಿಟಿ ಸರ್ವಿಸಸ್ ಅವ್ರಿಗೆ ತರಬೇತಿ ನೀಡ್ತಾ ಇದ್ದೆ. ಸೆಕ್ಯೂರಿಟೀಸ್ ಮೋಸ್ಟ್ ಇಗ್ನೋರ್ಡ್ ಪಾರ್ಟ್, ಅವ್ರಿಗೆ ಟ್ರೈನಿಂಗೇ ಆಗಿರೋದಿಲ್ಲ. ಅವರು ಫಸ್ಟ್ ಟೈಮ್ ಈ ಥರದ ಒಂದು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ನ ಜೀವನೋತ್ಸಾಹ ಹೆಸರಿನಲ್ಲಿ ಇವತ್ತು ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ಕೊನೆಯಲ್ಲಿ ಅವರ ಉತ್ಸಾಹವನ್ನು, ಆಸಕ್ತಿಯನ್ನು ನೋಡ್ತಾ ಇದ್ದಾಗ ಹುದ್ದೆ ಯಾವುದಾದ್ರೂ ಆಗಿರಲಿ, ಕೀಳರಿಮೆ ಇರಬಾರ್ದು ಅನ್ನೋಂತಹ ಅಂಶ ಅವರಲ್ಲಿ ಬಂದು ಬೆಳಗ್ಗೆಗಿಂತ ಸಂಜೆ ಒಳಗಡೆ ಅವರು ತುಂಬ ಖುಷಿಯಾಗಿದ್ದದನ್ನ ಗಮನಿಸ್ತೆ. ಆ ಖುಷಿ ನಮ್ಮ ಹತ್ರನೇ ಇದೆ, ಮುಗುಳ್ನಗೆ ನಮ್ಮ ಹತ್ರನೇ ಇದೆ, ನಗು ನಮ್ಮ ಹತ್ರನೇ ಇದೆ ಅನ್ನೋದನ್ನ ಹೇಳ್ತೇನೆ, ಅದನ್ನ ಅನುಸರಿಸ್ತಾ ಇರ್ತಾರೆ. ವೆರಿ ನೈಸ್ ಜಯಪ್ರಕಾಶ್ ಅವರೇ, ನೀವು ಹೇಳಿದ್ದು ಖಂಡಿತ 100% ಸತ್ಯ. ಉತ್ಸಾಹ ಇಲ್ಲ ಅಂದ್ರೆ ಒಂಥರ ಜೀವಂತವಾಗಿರೋ ಡೆಡ್ ಬಾಡಿ ತರ, ಹೌದಲ್ವಾ? ಸೊ ಪ್ರೇಕ್ಷಕರೇ, ಇದು ಫೋನ್ ಇನ್ ಲೈವ್ ಕಾರ್ಯಕ್ರಮ. ಪ್ರೇಕ್ಷಕರೇ, ಇವತ್ತು ನಿಮ್ಗೆ ಬಿಸ್ನೆಸ್ ಬಗ್ಗೆ ಆಗ್ಲಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಪರ್ಸನಾಲಿಟಿ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ರೆ ಖಂಡಿತ ಕಾಲ್ ಮಾಡಿ. ಇದರ ಉಪಯೋಗನ ಪಡಿಬೇಕು ನೀವು ಅನ್ನೋದೇ ನನ್ನ ಆಸೆ. ಯಾಕೆ ಅಂತ ಹೇಳಿದ್ರೆ, ನಾವು ಸಾಧಕನ ಔಟ್ಸೈಡ್ ವರ್ಲ್ಡ್ ಅಲ್ಲಿ ಮೀಟ್ ಮಾಡೋದು ತುಂಬಾ ಕಷ್ಟ, ಹೌದಲ್ವಾ? ಅದು ಸಹ ನಾವು ಇಂಡಿವಿಜುವಲ್ ಆಗಿ ಹೋದ್ರೆ, ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಇಲ್ಲದೆ ಹೋದಾಗ ತುಂಬಾ ಕಷ್ಟ ಇರುತ್ತೆ ಮೀಟ್ ಮಾಡೋದು. ಸೊ ಈ ಬಿಸ್ನೆಸ್ ಸೀಕ್ರೆಟ್ಸ್ ಕಾರ್ಯಕ್ರಮದ ಮೂಲಕ ಇವರು ನಿಮ್ಗೆ ಈಸಿಯಾಗಿ ಜಸ್ಟ್ ಒಂದು ಫೋನ್ ಕಾಲ್ ಇದರಲ್ಲಿ ಸಿಗ್ತಾರೆ ನಿಮ್ಗೆ. ಮತ್ತೆ ನಿಮ್ಮ ಒಂದು ಫೋನ್ ಕಾಲ್ ನಿಮ್ಮ ಎಂಟೈರ್ ಬಿಸ್ನೆಸ್, ನಿಮ್ಮ ಥಿಂಕಿಂಗ್ ನ ಎಲ್ಲಾನು ಬದಲಾವಣೆ ಮಾಡಬಹುದು. ಮತ್ತೆ ಸತ್ಯ ಅವರೇ, ಈ ಟೈಕೂನ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಅಂತ ಹೇಳಿದ್ರಿ, ಈ ಟೈಕೂನ್ಗೂ ಬಿಸ್ನೆಸ್ ಓನರ್ಸ್ಗೂ ಏನ್ ಡಿಫ್ರೆನ್ಸ್? ನೋಡಿ, ಬಿಸ್ನೆಸ್ ಓನರ್ ಆಗೋದೇ ಒಂದು ದೊಡ್ಡ ವಿಚಾರ. ಒಂದು ಹೇಳಿಕೆ ಇದೆ, ಎವ್ರಿಬಡಿ ಡಸ್ ನಾಟ್ ಗೆಟ್ ಎವ್ರಿಥಿಂಗ್ ಇನ್ ಲೈಫ್. ಎಲ್ಲರಿಗೂ ಎಲ್ಲಾನು ಸಿಗೋದಿಲ್ಲ. ಎಷ್ಟೋ ಜನರಿಗೆ ಜಾಬೇ ಸಿಗಲ್ಲ. ಕೆಲವ್ರಿಗೆ ಜಾಬ್ ಸಿಗುತ್ತೆ, ಕೆಲವರಿಗೆ ಬಿಸ್ನೆಸ್ ಓನರ್ಶಿಪ್ ಸಿಗುತ್ತೆ. ಬಿಸ್ನೆಸ್ ಓನರ್ ಆದವರು ಎಷ್ಟೋ ಜನ ಅವ್ರ ಬಿಸ್ನೆಸ್ನ ಕಂಟಿನ್ಯೂಸ್ ಆಗಿ ಸಕ್ಸಸ್ಫುಲ್ ಆಗಿ ನಡೆಸೋದು ಕಷ್ಟ ಇರುತ್ತೆ. ಕೆಲವರು ಸಕ್ಸಸ್ಫುಲ್ ಆಗಿ ನಡೆಸ್ತಾರೆ. ಆದರೆ ಬಿಸ್ನೆಸ್ ಓನರ್ಗೂ ಮತ್ತು ಟೈಕೂನ್ಗೂ ವ್ಯತ್ಯಾಸ ಅಂತ ಕೇಳಿದ್ರೆ, ಬಿಸ್ನೆಸ್ ಓನರ್ಗಳು ತಮ್ಮ ಒಂದು ಕನಸುಗಳೇನಿರುತ್ತೆ, ಫಿನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್, ಒಂದು ಆಟೋಮೇಟೆಡ್ ಬಿಸ್ನೆಸ್ ಮಾಡಿಕೊಂಡು ಒಂದು ಲೆವೆಲ್ ರೀಚ್ ಆದ್ಮೇಲಿಂದ ತಮಗೋಸ್ಕರ ಸಾಕು, ಅಥವಾ ಇವಾಗ ಏನು ಮಾಡಿ ನನ್ನ ಎಂಪ್ಲಾಯೀಸ್ ಅಥವಾ ನನ್ನ ಒಂದು ಕಸ್ಟಮರ್ ಅವ್ರನ್ನ ಒಂದು ಸ್ಯಾಟಿಸ್ಫೈ ಮಾಡ್ಕೊಂಡು ಹೋದ್ರೆ ಸಾಕು ಅಂತೇಳಿ ನಿಂತ್ಕೊಳ್ತಾರೆ. ಯಶಸ್ವಿ ಉದ್ಯಮಿಗಳು ಅಂತ ಕರಿಬೋದು. ಟೈಕೂನ್ಸ್ ಅನ್ನೋರು ಯಾರಪ್ಪ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅವರೊಂದು ಸಾಧನೆ ಮಾಡಿದ ಮೇಲಿಂದ ಅಲ್ಲಿಗೆ ನಿಲ್ದಿರಂಗೆ ಕಂಟಿನ್ಯೂಸ್ ಆಗಿ ಏನು ಹೇಳ್ತಾರೆ ಅದಕ್ಕೆ, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಕರಿಬೋದು. ಅದಕ್ಕೆ ಲೈಕ್ ರಿಲಯನ್ಸ್, ಟಾಟಾ ಗ್ರೂಪ್, ಇನ್ಫೋಸಿಸ್, you can Wipro, you can go on to the many companies na ನಾವು ಲೆಜೆಂಡರಿ ಟೈಕೂನ್ಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅವರು ತಮ್ಮ ಸಾಧನೆ ತಮ್ಗೇನ್ ಬೇಕು ಅನ್ನೋದನ್ನ ರೀಚ್ ಆದ್ಮೇಲೆ ಅಲ್ಲಿಗೆ ನಿಲ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ದೇಶಕ್ಕೆ ಏನ್ ಕೊಡುಗೆ ಕೊಡ್ಬೋದು, ಸೊಸೈಟಿಗೆ ಏನ್ ಕೊಡುಗೆ ಕೊಡ್ಬೋದು ಅಂತ ಹೇಳಿ ಆ ಹಂತವಾಗಿ ಮುಂದುವರಿದ್ರಲ್ಲ. ಸೊ ದೇ ಡೋಂಟ್ ಗೆಟ್ ಸ್ಯಾಟಿಸ್ಫೈಡ್. ಸೊ ಒಂದು ವಿಚಾರ ಏನಂತ ಹೇಳಿದ್ರೆ, ಇಫ್ ಯು ಆರ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಗುಡ್ ಬಿಸ್ನೆಸ್ ಮ್ಯಾನ್, ಯು ಶುಡ್ ಬಿ ಫಿನಾನ್ಷಿಯಲಿ ರಿಚ್ ಅಂಡ್ ಕ್ಯಾಶ್ ರಿಚ್. ಸೊ ಏನ್ ಮಾಡ್ತೀವಿ ನಾವು, ನಮ್ಮ ಒಂದು ರಿಕ್ವೈರ್ಮೆಂಟ್ನ ಏನ್ ಬೇಕು ಅದನ್ನ ಮಾತ್ರ ನಾವು ಅಚೀವ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದು ಸಾಕು ಅಂದ್ಕೊಂಡು ಒಂದು ಬಿಸ್ನೆಸ್ ಟೈಕೂನ್ ಒಂದು ತಮ್ಮ ಒಂದೇ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೆವೆಲ್ ರೀಚ್ ಆಗಿ ಫೈನಾನ್ಷಿಯಲಿ ಮತ್ತು ಇನ್ಫ್ಲೂಯೆನ್ಸ್ ಲೆವೆಲ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಟೈಕೂನ್ ಅಂತ ಕರಿತೀವಿ ನಾವು. ವೆರಿ ನೈಸ್ ಸತ್ಯ ಅವರೇ, ಈ ಟೈಕೂನ್ ಡಿಸ್ಕಷನ್ ನಾವು ಖಂಡಿತ ಕಂಟಿನ್ಯೂ ಮಾಡೋಣ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಮೇಡಮ್. ಹೇಳಿ ಸರ್, ಹೇಳಿ ತಮ್ಮ ಹೆಸರೇನು? ನಮ್ಮ ಹೆಸರು ಬರುಣ್ ಕುಮಾರ್ ಅಂತ ಮೇಡಮ್, ಬೆಳಗಿದ್ದ. ಹೇಳಿ ನಿಮ್ ಪ್ರಶ್ನೆ. ಈಗ ಸರ್ ನಾವು ಒಂದ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ವಿ ಮೇಡಮ್. ಹಾ, ಈಗ ನಾವು ಬೇರೆ ಮಾಡಕ್ ಹೋದ್ರೆ ಬರೀ ಅದ್ರ ನೋಡಿದ್ರು ನಮ್ ತಲೆ ಓಡಿ ಮಾಡಕ್ ಹೋದ್ರೆ ಏನೇನ್ರ ಒಂದ್ ಆಗತ್ತೆ. ಸೊ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದ್ರಿಂದ ಏನೇ ನೋಡಿದ್ರು ಅದೇ ನಿಮ್ ತಲೆಯಲ್ಲಿ ಓಡ್ತಾ ಇದೆ. ಓಡ್ತಾ ಇದೆ ಮೇಡಮ್. ಯಾವಾಗಲೂ ಅಷ್ಟೇ, ಒಂದು ಫೇಲ್ಯೂರ್ ಆಗುತ್ತಲ್ಲ, ಆ ಫೇಲ್ಯೂರ್ನ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಗೆಲುವಿನ ಮೆಟ್ಟಿಲನ್ನಾಗಿ ಸೋಲನ್ನು ಮಾಡ್ಕೊಳ್ಬೇಕು. ಯಾವಾಗ ನಾವು ಅಯ್ಯೋ ನನಗೆ ಸೋಲಾಯಿತು, ಮತ್ತೆ ಮತ್ತೆ ಸೋಲಾಗುತ್ತೆ ಅಂತ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ರೆ, ನೀವೇ ಹೇಳಿರ್ತೀರಲ್ಲ ಡೆಫಿನೆಟ್ ಆಗಿ ಸೋಲಾಗುತ್ತೆ. ನಾವು ನನ್ನ ಕೈನಲ್ಲಿ ಆಗುತ್ತೆ, ಮುಂದಿನ ಸರಿ ಗೆಲ್ತೀನಿ ಅಂತ ಇದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಇಫ್ ಯು ಥಿಂಕ್ ಯು ಕ್ಯಾನ್, ಇಫ್ ಯು ಥಿಂಕ್ ಯು ಕಾಂಟ್, ಬೋತ್ ದಿ ವೇಸ್ ಯು ಆರ್ ರೈಟ್ ಅಂತ ಎನ್ರಿ ಫೋರ್ಡೆ ಹೇಳಿದ್ದಾರೆ. ಅಂದರೆ ನಿನ್ನ ಕೈಲಿ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಅದ್ರ ಬದಲು ಯಾವಾಗಲೂ ನಾವು ನನ್ನ ಕೈಲಿ ಆಗುತ್ತೆ ಅಂತಲೇ ಹೊರಡೋಣ. ಆಗುತ್ತೆ ಅಂತಲೇ ಹೊರಟಾಗ 99.99% ಸಾಮಾನ್ಯವಾಗಿ ಆಗತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದ್ರು ಅದು ಮತ್ತೊಂದು ಅನುಭವ ಅಂತ ತಗೊಳ್ಳಿ. ಥಾಮಸ್ ಆಲ್ವಾ ಎಡಿಸನ್ ಅಂತವರು 10,000 ಪ್ರಯೋಗಗಳಿಂದ ಕುಗ್ಗಲಿಲ್ಲ. ಅವ್ರು ಯಾರನ್ನೋ ಕೇಳ್ತಾರೆ ಥಾಮಸ್ ಆಲ್ವಾ ಎಡಿಸನ್ನ, ಏನು ಸರ್ ನಿಮ್ಗೆ 10,000 ಇದೆಲ್ಲ ಮಾಡಿದ್ರಲ್ಲ, ನಿಮ್ಗೇನು ಬೇಜಾರಾಗ್ಲಿಲ್ವಾ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ,
ನೋಡಿ, ನಿಮ್ಗೆಲ್ಲ ಗೊತ್ತಿರೋದು, ನಾನು 10,000 ಪ್ರಯೋಗಗಳು ಆದ್ಮೇಲೆ ಯಾವುದನ್ನ ಮಾಡಿದ್ದೀನಿ, ಯಶಸ್ಸಾಗಿದ್ದೀನಿ ಅದಷ್ಟೇ ನಿಮ್ಮೆಲ್ರಿಗೂ ಗೊತ್ತು. ಆದ್ರೆ ನನಗೊಬ್ಬಂಗೆ ಮಾತ್ರ ಗೊತ್ತು, ಏನ್ ಮಾಡಿದ್ರೆ ಏನಾಗಲ್ಲ 10,000 ಸಾರಿ ಅಂತ ನನ್ನೊಬ್ಬಂಗೆ ಗೊತ್ತಿರೋದು. ನಾನು ಎಷ್ಟು ಜ್ಞಾನಿ ಅಲ್ವಾ ಅಂತ ಹೇಳ್ತಾರೆ. ನಮ್ಮ ಸೋಲನ್ನ ಒಂದು ಅನುಭವ ಅಂತ ಅನ್ಕೊಳ್ಳೋಣ. ಮತ್ತೆ ನನಗೆ ಸೋಲಾಗುತ್ತೆ ಅಂತ ಬಿಟಾಕಿ, ಅದು ನಮ್ಮ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಕೈನಲ್ಲಿ ಆಗುತ್ತೆ ಅಂತ. ಅದಕ್ಕೆ ದ ಪವರ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಏನಂತೀರಿ ಸತ್ಯ? ಪ್ರಕಾಶ್ ಅವರೇ, ನಾನು ಕೆಲವು ವಿಚಾರಗಳನ್ನ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಸ್ನೆಸ್ ಟೈಕೂನ್ ವತಿಯಿಂದ ನೀವು ಹೇಳಿ ತುಂಬಾ ಚೆನ್ನಾಗಿದೆ. ನಮ್ಮ ಮೈಂಡ್ ಅಲ್ಲೇ ಪ್ರತಿಯೊಂದು ನಡೆಯುವಂಥದ್ದು. ಅವ್ರು ಹೇಳಿದ್ದು ನನಗೆ ಕಣ್ಣಿಗೆ ಅದೇ ಕಾಣಿಸ್ತಾ ಇದೆ, ಲಾಸ್ ಅನ್ನೇ ಕಾಣಿಸ್ತಾ ಇದೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು. ಬಟ್ ನಾನು ತುಂಬಾ ಜನ ಬಿಸ್ನೆಸ್ ಹೇಳಿದ್ರೆ ಒಂದು ಪಟ್ಟಿ ಮಾಡಿ, ಒಂದು ಮೇಕ್ ಎ ನೋಟ್. ಎಲ್ಲಿ ನಿಮ್ಗೆ ಲಾಸ್ ಆಗೋ ಕಾರಣ ಏನಾಯ್ತು? ನಿಮ್ಮ ಖರ್ಚು ಜಾಸ್ತಿ ಆಯ್ತಾ, ಎಕ್ಸ್ಪೆನ್ಸಸ್ ಆದಾಯಕ್ಕಿಂತ, ಅಥವಾ ಎಕ್ಸ್ಪೆನ್ಸಸ್ ಎಲ್ಲಿ ಜಾಸ್ತಿ ಆಯ್ತು ನಿಮಗೆ? ಮ್ಯಾನ್ ಪವರ್ ಇಂದ ಜಾಸ್ತಿ ಆಯ್ತಾ, ಲೈಕ್ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಇಂದ ಜಾಸ್ತಿ ಆಯ್ತಾ, ಯಾವ್ದ್ರಿಂದ ನಿಮ್ಗೆ ಜಾಸ್ತಿ ಆಯ್ತು? ನೀವು ಇಟ್ಟಿರೋ ಮಾರ್ಜಿನ್ ಪ್ರಾಫಿಟ್ ತುಂಬಾ ಕಡಿಮೆ ಇದೆಯಾ? ನಾವಲ್ಲಿ ಅನಲೈಸ್ ಮಾಡ್ಬೇಕಾಗತ್ತೆ. ಮತ್ತೆ ಫಸ್ಟ್ ಟೈಮರ್ಗೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಅದ್ರ ಒಳ್ಳೆ ಹರಿವು ಒಳ್ಳೆದು ಹೊರಗಡೆ ಏನು ಕರೆಕ್ಟಾಗಿ ಗೊತ್ತಿಲ್ಲದಿರೋದ್ರಿಂದ ಮಾರ್ಕೆಟ್ ಟ್ರೆಂಡ್ ಅರ್ಥ ಮಾಡ್ಕೊಳ್ಳೋರ್ಗು ಅವ್ರಿಗೆ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಕರೆಂಟ್ ಟ್ರೆಂಡ್ ಇರುತ್ತಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಒಂಥರ ಕರೆಂಟ್ ತರನೇ ಅದು, ಆ ಕರೆಂಟ್ ಟ್ರೆಂಡ್. ಸೊ ಏನ್ ಮಾಡ್ಬೇಕಾಗಿರುತ್ತೆ ಅಲ್ಲಿ ಅಂತ ಹೇಳಿದ್ರೆ, ಸೊ ಜಸ್ಟ್ ಚೆಕ್ ಯುವರ್ ಸೆಲ್ಫ್. ನಾವು ಸೋಲು ಆಗಿದೆ, ಅದ್ರಲ್ಲಿ ಎಲ್ಲಾಗಿದೆ ಅಂತ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನಾವ್ ಏನ್ ಮಾಡ್ಬೇಕಾಗಿರುತ್ತೆ, ಕಮ್ ಔಟ್ ಆಫ್ ಇಟ್ ವಿತ್ ಮೋರ್ ಎಫರ್ಟ್. ನಾನು ಕೂಡ ಫಸ್ಟ್ ಟೈಮ್ ಬಿಸ್ನೆಸ್ ಮಾಡಿದಾಗ ನಂದೇನು ಅಷ್ಟೊಂದು ಗ್ರೇಟ್ ಸಕ್ಸಸ್ ಬರ್ದಿಲ್ಲ, ನಂದು ಲಾಸ್ ಆಗಿತ್ತು. ಬಟ್ ನನಗದೊಂದು ಸ್ಫೂರ್ತಿ ತಗೊಂಡೆ. ಹೇಗೆ ಈ ಪ್ರಾಫಿಟ್ ಬರ್ಲಿಕ್ಕೆ ಯಾವ ಭಾಗದಲ್ಲಿ ಕಡಿಮೆ ಇದೆ ನನಗೆ ಅರ್ಥ ಆಯ್ತು, ಅದನ್ನ ನಾನು ಹೊರಗಡೆ ಬಂದೆ. ಸತ್ಯವರೇ, ನಾನು ಒಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸಪ್ನಾ ಬುಕ್ಕೋಸ್ ವತಿಯಿಂದ ಸೋಲುಗಳಿಗೆ ಅಂಜಿದಿರಿ ಅಂತ ಒಂದು ಪುಸ್ತಕನ ನಾನೇ ಬರೆದಿದ್ದೇನೆ. ನಾನು ಅದರಲ್ಲಿ ಸುಮಾರು ಜನ ಸೋತು ಹೇಗೆ ಗೆದ್ರು ಅಂತ ನಾನು ಆ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದೇನೆ. ಯಾಕೆಂದ್ರೆ ನಾವೇನು ಅಂದ್ಕೊಂಡಿರ್ತೇವೆ ಅಂದ್ರೆ, ಅವರು ಸಕ್ಸಸ್ ಆಗಿರೋ ಪೇಜ್ ಮಾತ್ರ ಓದಿರ್ತೀವಿ ಒಂದು ಲೈಫ್ ಹಿಸ್ಟ್ರಿನಲ್ಲಿ. ಆದರೆ ಒಂದು ಸಕ್ಸಸ್ ಆಗೋದಕ್ಕೆ ಅದರ ಹಿಂದೆ ಎಷ್ಟು ಶ್ರಮ, ಎಷ್ಟು ಸೋಲಿರುತ್ತೆ ಅನ್ನೋದನ್ನ ನಾವು ಗಮನಿಸಿರೋದಿಲ್ಲ. ಸೋಲುಗಳಿಗೆ ಅಂಜಿದಿರಿ ಅಂತ ಕೃತಿಯನ್ನು ಬರೆದಿದ್ದೀನಿ. ನಿಮಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ಸೋಲುಗಳಿಗೆ ಅಂಜಿದಿರಿ. ವೆರಿ ನೈಸ್ ಜಯಪ್ರಕಾಶ್ ಅವರೇ. ನೋಡಿ, ಎಂತ ಒಳ್ಳೆ ಉತ್ತರ ಕೊಟ್ಟರು ನಮ್ಮ ಇಬ್ರು ಎಕ್ಸ್ಪರ್ಟ್, ಬಿಸ್ನೆಸ್ ಎಕ್ಸ್ಪರ್ಟ್ ಮತ್ತೆ ಪರ್ಸನಾಲಿಟಿ, ಎರಡೂ ಡೈರೆಕ್ಷನ್ ಇಂದ ಉತ್ತರ ಕೊಟ್ಟಿದ್ದಾರೆ. ಐ ಹೋಪ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಕಾಲ್. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಮೇಡಮ್, ನಾವು ನಾಗರಾಜ್ ಅಂತ ಹೇಳಿ. ನಾಗರಾಜ್ ಹೇಳಿ. ನಾಗರಾಜ್ ಅವರೇ, ನಾವು ಒಂದು ಜಾಬ್ ಮಾಡಿ ಬಿಡ್ತೇವೆ, ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಕೇಳ್ಬೇಕಾಯ್ತು. ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಅಂತ. ಮಾರ್ಕೆಟಿಂಗ್ ಮಾಡಿದ್ರೆ ಚೆನ್ನಾಗಿಯೋ ಅಥವಾ ಯಾವ ಊರು ನಿಮ್ದು? ಇದು ಬಳ್ಳಾರಿ ಡಿಸ್ಟಿಕ್. ಬಳ್ಳಾರಿ ಡಿಸ್ಟಿಕ್. ಏನ್ ಮೊದ್ಲು ಕೆಲಸ ಏನ್ ಮಾಡಿದ್ರಿ ನೀವು? ನಾವೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ರಿಸರ್ಚ್ ಅಂತ ಮಾಡಿದ್ವಿ ಸರ್ 20 ವರ್ಷ. ಈಗ ಕೆಲಸ ಬಿಟ್ಟಿದ್ದೇವೆ, ಬಿಸ್ನೆಸ್ ಮಾಡ್ಬೇಕಂತ ಮಾಡ್ತಿದ್ವಿ. ಅದಕ್ಕೆ ಯಾವ ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ? ಇದು ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಲೈನ್ ಅಲ್ಲಿ. ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ, ಮಾಡ್ಬೇಕು ಅಂತೇಳಿ. ನೋಡಿ, ಇವಾಗ ನಾವು 3 ವಾರಗಳಿಂದ, ಬಟ್ ಇವತ್ತು ಸೇರಿ 4 ವಾರಗಳ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ನಮ್ಮ ಒಂದು ಈ ಫೋನ್ ಲೈವ್ ಕಾರ್ಯಕ್ರಮದಲ್ಲಿ ತುಂಬಾ ಜನ ಕೇಳಿದ್ದು, ಮತ್ತೆ ನಿಮ್ಗೆ ಫೋನ್ ಮಾಡಿ ಕೇಳಿದ್ದು ಕೂಡ, ಸರ್ ತುಂಬಾ ಐಡಿಯಾಸ್ ಇದೆ ನನ್ನ ಹತ್ರ, ಬಿಸ್ನೆಸ್ ಮಾಡ್ಬೇಕನ್ಬಿಟ್ಟು, ಬಟ್ ಯಾವ ಬಿಸ್ನೆಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ. ಈ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಐಡಿಯಾಗಳಿರುತ್ತೆ, ಉತ್ಸಾಹ ತುಂಬಾ ಇರುತ್ತೆ, ಅನಲೈಸ್ ಮಾಡಿ ಪ್ಯಾರಲೈಸ್ ಆಗ್ಬಿಡ್ತಾರೆ. ಇದು ಮಾಡ್ಲಾ ಅಂದ್ಬಿಟ್ಟು. ನಾನು ಹೇಳೋದೇನಂತ ಹೇಳಿದ್ರೆ, ಒಂದು 100% ನಾವು ಪ್ರಿಪೇರ್ ಆಗಿ ಪ್ಲಾನ್ ಮಾಡ್ಕೊಳಕ್ ಆಗೋದಿಲ್ಲ, ಬಟ್ ಪ್ರಿಪರೇಷನ್ ಬೇಕು. ಒಂದು ಬೇಸಿಕ್ ಪ್ಲಾನ್ ಮಾಡ್ಕೊಳ್ಳಿ. ಒಂದೆಷ್ಟು ಬಂಡವಾಳ ಇದೆ, ಎಷ್ಟು ಟೈಮ್ ನೀವು ಆ ಒಂದು ಬಂಡವಾಳ ಹಾಕಿರೋ ಬಿಸ್ನೆಸ್ ನ ನೀವು ನಡೆಸಬಹುದು. ವರ್ಷ 2 ವರ್ಷಕ್ಕೆ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು, ಟರ್ನ್ ಓವರ್ ಎಷ್ಟು ಆಗಬೇಕು, ಪ್ರಾಫಿಟ್ ಮಾರ್ಜಿನ್ ಎಷ್ಟು ಬರುತ್ತೆ, ಅದರಲ್ಲಿ ರನ್ನಿಂಗ್ ಕಾಸ್ಟ್ ಎಷ್ಟು ಬರುತ್ತೆ. ಸೊ ಇದೆಲ್ಲ ಒಂದು ಲೆಕ್ಕ ಹಾಕೊಂಡು ಒಂದು 60-70% ನಾವು ಯೋಚನೆ ಮಾಡಕ್ ಸಾಗಲ್ಲ. 100% ನಾವು ಅಕ್ಯುರೇಟ್ ಆಗಿ ಮುಂದೆ ನಾವು ಊಹಿಸ್ಕೊಂಡು ಯೋಚನೆ ಮಾಡಕ್ ಬರೋದಿಲ್ಲ. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ಮೇಲೆ ಅದಾಗದೆ ಡೋರ್ಸ್ ಓಪನ್ ಆಗುತ್ತೆ. ಸೊ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಆಫೀಸ್ ಹುಡುಕ್ಲಿಕ್ಕೆ ಅಂತ ಹೋದೆ. ನನಗೆ ಸಪ್ಲೈಯರ್ ಸಿಕ್ಕಿದ್ರು. ಸಪ್ಲೈಯರ್ ಪರಿಚಯ ಆದಾಗ ಅವರೊಂದು ಬ್ಯಾಕ್ಗ್ರೌಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದಿದ್ರಿಂದ ನನಗೆ ಅವರು ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಹುಡುಕಕ್ ಹೋಗ್ದೇನೆ ಹೋಗಿದ್ರು ಆಫೀಸ್ ಬೇಕು ಅಂತ ಹೇಳಿ. ನಂಗೆ ಸಪ್ಲೈಯರ್ ಸಿಗ್ತಾ ಇರಲಿಲ್ಲ. ಸಪ್ಲೈಯರ್ ಸಿಕ್ಕಿದ್ರು, ಆಮೇಲೆ ಆಫೀಸು ಸಿಕ್ತು. ಆಫೀಸು ಸಪ್ಲೈಯರ್ ಸಿಕ್ಕಿದ್ಮೇಲೆ ಆಡ್ ಕೊಡಕ್ ಶುರು ಮಾಡಿದ್ರೆ ಏನು ಅಂದ್ರೆ, ನಾವು ಆರಂಭ ಮಾಡೋದು ಮುಖ್ಯ. ಸ್ಟೆಪ್ ಇಡಿ. ಸಾಮಾನ್ಯವಾಗಿ ಎಷ್ಟೊಂದು ಜನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಆ ಮೊದಲನೇ ಹೆಜ್ಜೆ ಇಡೋದಕ್ಕೇನೆ ತುಂಬಾ ಟೆನ್ಷನ್ ತಗೊಳ್ತಾ ಇರ್ತಾರೆ. ಒಂದು ಹೆಜ್ಜೆ ಇಟ್ರೆ 2ನೇ ಹೆಜ್ಜೆ ಇಡ್ತೀವಿ, 3ನೇ ಹೆಜ್ಜೆ ಇಡ್ತೀವಿ, ಮುಂದಕ್ಕೆ ಹೋಗ್ತಾ ಇರ್ತೇವೆ ಅಲ್ವಾ. ಥೌಸಂಡ್ಸ್ ಆಫ್ ಮೈಲ್ಸ್ ಸ್ಟಾರ್ಟ್ಸ್ ಇನ್ ದಿ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಟರ್ನ್ ಓವರ್ ಸ್ಟಾರ್ಟ್ ವಿತ್ ಫಸ್ಟ್ ಬಿಲ್. ಫಸ್ಟ್ ಬಿಲ್ ಮಾಡಿ ಸ್ಟಾರ್ಟ್ ದ ಬಿಸ್ನೆಸ್. ಏನೋ ಒಂದು ಕೆಲಸ ಶುರು ಮಾಡಿ, ಆಟೋಮೆಟಿಕ್ ಆಗಿ ಅದನ್ನ ದಾರಿ ತೋರಿಸ್ಬಿಡುತ್ತೆ ಮಾರ್ಗ. ಯಾರೋ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ನಮಗೆ ಕನೆಕ್ಷನ್ಸ್ ಹಾಗೆ ನೆಟ್ವರ್ಕ್ ಆಗೋದನ್ನ ನಾವು ಗಮನಿಸಬಹುದು ಅಲ್ವೇ.
ವೆರಿ ನೈಸ್ ನಾಗರಾಜ್ ಅವರೇ. ಐ ಹೋಪ್ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ನಿಮ್ಮ ಬಿಸ್ನೆಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ದ ಕಾಲ್. ಸತ್ಯ ಅವ್ರು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಟೈಕೂನ್ ಆಗ್ಲಿಕ್ಕೆ ಟೈಕೂನ್ ಮತ್ತೆ ಬಿಸ್ನೆಸ್ ಓನರ್ ನಡುವಿನ ವ್ಯತ್ಯಾಸಗಳನ್ನ ಮಾತಾಡ್ತಾ ಇದ್ವಿ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅದ್ರ ನಂತರ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಹಲೋ ಹಲೋ, ಹೇಳಿ ಸರ್, ತಮ್ಮ ಹೆಸರು ಹೇಳಿ ಸರ್. ಹಾ ಹೇಳಿ, ನಿಮ್ ಪ್ರಶ್ನೆ ಹೇಳಿ. ಯಾವ ವ್ಯಾಪಾರ ಮಾಡ್ತೇನೆ, ವ್ಯಾಪಾರ ಯಾವ ತರ ಲಾಭ ಸಿಗ್ತಾ ಇಲ್ಲ, ಹ್ಮ್ ಅದ್ರ ಬಗ್ಗೆ ಏನೋ ಲಾಭ ಹೇಗ್ ಮಾಡ್ಬೇಕು ಅಂತ. ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಿಮ್ಮ ಬಿಸ್ನೆಸ್ ಏನಂತ ಸ್ವಲ್ಪ ಹೇಳ್ತೀರಾ? ಬಿಸ್ನೆಸ್ ನೀರು ಬಿಸ್ನೆಸ್ ಮಾಡ್ತೀನಿ. ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಸ್ಪಷ್ಟವಾಗಿ ಮಾತಾಡಿ. ಯಾವೇ ಬಿಸ್ನೆಸ್ ಮಾಡಿದ್ರು ಹಾ, ಸರಿ ಸರಿ ಸಿಗ್ತಾ ಇಲ್ಲ, ಲಾಭ ಸಿಗ್ತಾ ಇಲ್ಲ, ಯಾವ ಬಿಸ್ನೆಸ್ ಮಾಡ್ದಂಗೆ ಸಿಗುತ್ತಂತ. ನೀವು ಅವ್ರ ಪ್ರಶ್ನೆನೆಲ್ಲ ಸತ್ಯ ಅವ್ರ ಏನ್ ಗೊತ್ತಾ, ಯಾವುದೇ ಬಿಸ್ನೆಸ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಅಂದ್ರೆ ನೀವು ಯಾವ ಬಿಸ್ನೆಸ್ ಮಾಡ್ತಿದ್ದೀರಿ, ಮಾಡ್ಬೇಕು ಅಂತ ಇದ್ದೀರಿ, ಅಲ್ಲೇ ಗೊಂದಲ ಇದೆ. ಈ ಆರಂಭಿಕ ಗೊಂದಲ ಸಾಮಾನ್ಯವಾಗಿ ಎಲ್ರಿಗೂ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಆರಂಭಿಕವಾದ ಗೊಂದಲ ಇದೆಯಲ್ಲ, ಅದನ್ನ ನಿವಾರಿಸ್ಕೋಬೇಕು ಅಂತ ಅಂದ್ರೆ ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ, ನಿಮ್ಮ ಹೃದಯ ಏನ್ ಹೇಳ್ತಾ ಇದೆ, ಯಾವ ಲೈನಲ್ಲಿ ನಾನು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ನೀವ್ ಯಾವ್ದಕ್ ಸಿದ್ಧತೆ ಮಾಡಿದ್ರಿ, ಯಾವ ಕೋರ್ಸ್ ಮಾಡಿದ್ರಿ, ಏನ್ ಓದಿದ್ರಿ, ಇವೆಲ್ಲ ತುಂಬಾ ಮುಖ್ಯ ಆಗುತ್ತಲ್ವಾ? ನನ್ನ ಪ್ರಕಾರ ಇವ್ರಿಗೆ ಏನಿಸ್ತಾ ಇದೆ ಅಂದ್ರೆ ಮೆಂಟಲ್ ಬ್ಲಾಕ್ ಅಂತ ಕರಿತೀವಿ ನಾವು ಕೆಲವು ಸತಿ. ಮೆಂಟಲ್ ಬ್ಲಾಕ್ ಅಂತ ಹೇಳಿ ಒಂದು 2-3 ಅನುಭವಗಳಾದ್ಮೇಲೆ, ಬ್ಯಾಕ್ ಟು ಬ್ಯಾಕ್ ಅನುಭವ ಆದ್ಮೇಲೆ, ಫಸ್ಟ್ ಕಾಲರ್ ನಾವು ಹೇಳಿದ್ರಲ್ಲ, ನಂಗೆ ಲಾಸ್ ಆಗಿದೆ, ನಂಗೆ ಅದೇ ಎಲ್ಲಾ ಕಡೆ ಕಾಣಿಸ್ತಾ ಇದೆ ಅಂತ 2-3 ಲಾಸ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅದು ಒಂದು ಕಂಡೀಷನಿಂಗ್ ಆಗ್ಬಿಡುತ್ತೆ. ಯಾವಾಗ ಕಂಡೀಷನಿಂಗ್ ಆಗ್ಬಿಡುತ್ತೆ, ಗೊಂದಲ ಬರೋಕ್ ಶುರು ಆಗುತ್ತೆ. ಈ ಬಿಸ್ನೆಸ್ ಮಾಡೋದು ಲಾಸ್ ಆಗುತ್ತೇನೋ, ಈ ಬಿಸ್ನೆಸ್ ಮಾಡೋದು ಲಾಸ್ ಆಗುತ್ತೇನೋ. ಸೊ ಇಂಥ ಟೈಮಲ್ಲಿ ಏನ್ ಬೇಕಾಗಿರುತ್ತೆ ನಮ್ಗೆ ಅಂದ್ರೆ, ವಿ ನೀಡ್ ಅನ್ ಎಕ್ಸ್ಪರ್ಟ್ಸ್ ಸಪೋರ್ಟ್. ಅಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಗಳಿಗೆ ಅವ್ರಿಗೆ ಒಂದು ಅಗತ್ಯ ತುಂಬಾ ಇಲ್ಲ. ಅಂದ್ರೆ ಈ ಸಂದರ್ಭದಲ್ಲೇ ತರಬೇತುದಾರರ ಅವಶ್ಯಕತೆ, ಮಾರ್ಗದರ್ಶನ ತುಂಬಾ ಅಗತ್ಯ. ಅವರು ಪುಸ್ತಕ ಓದ್ಬೋದು, ಬೇಕಂದ್ರೆ ನೀವು ಒಂದು ಬುಕ್ ಓದ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ತರಬೇತಿ ಸಂಸ್ಥೆಗೆ ಜಾಯಿನ್ ಆಗಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚಿಂಗ್ ಇರ್ಬೋದು, ಅಥವಾ ಬಿಸ್ನೆಸ್ ಕೋಚಿಂಗ್ ಇರ್ಬೋದು, ನೀವು ನಮ್ಗೆ ಕಾಲ್ ಮಾಡ್ಬೋದು. ಓಕೆ, ನಿಮ್ಮ ಒಂದು ಕನ್ಸಲ್ಟೇಷನ್ ನಾವೇನು ಚಾರ್ಜ್ ಮಾಡೋದಿಲ್ಲ, ಇಟ್ಸ್ ಎ ಫ್ರೀ ಪ್ರೋಗ್ರಾಮ್ ಇರುತ್ತೆ ನಿಮ್ಗೆ. ನಿಮ್ದು ಕೂಡ ಕೆಲವು ಪ್ರೋಗ್ರಾಮ್ ಅನ್ಸುತ್ತಲ್ವಾ? ನಾನು ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. 17ನೇ ತಾರೀಕು ಆಗಸ್ಟ್ ಅಂದ್ರೆ ಬರೋ ಬುಧವಾರ ಸಾಯಂಕಾಲ 5:00 ಎಚ್ ಸಿದ್ದಯ್ಯ ರೋಡ್, ಊರ್ವಶಿ ಥಿಯೇಟರ್ ರಸ್ತೆ ಮೇಲೆ ಬರುತ್ತೆ, ಹೋಟೆಲ್ ಸ್ಪ್ರಿಂಗ್ಸ್ ಅಂತ. ಅಲ್ಲಿ ಉಚಿತವಾಗಿ ನಾವು ತರಬೇತಿಯನ್ನ ಕೊಡ್ತಾ ಇದ್ದೇವೆ. ನಾನು ಜೀವನ ಕೌಶಲ್ಯದ ಬಗ್ಗೆ ತರಬೇತಿಯನ್ನ ನೀಡಿದ್ರೆ, ಇನ್ನೊಬ್ರು ಹಣವನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಎಸ್ ಸುನಿಲ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗೇನೆ ನಮ್ಮ ಮೈಂಡ್ ನ ಅಣಿಗೊಳಿಸೋದು ಹೆಂಗೆ, ಯಾವುದೇ ಒಂದು ಬದುಕನ್ನ ಸಾಗಿಸೋದಕ್ಕಾಗ್ಲಿ ಅಥವಾ ಒಂದು ಬಿಸ್ನೆಸ್ ಮಾಡೋದಕ್ಕಾಗ್ಲಿ, ಅದಕ್ಕೆ ರಾಜಶೇಖರ್ ಅಂತ ಈ ವಿಷಯದಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಮೈಂಡು ಮತ್ತೆ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಇನ್ನೊಬ್ರು ರಾಜೇಶ್ವರಿ ಅಂತ ಯೋಗ ತರಬೇತುದಾರರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. TG ಆನಂದ್ ಅವರು ಟೀಮ್ ಬಿಲ್ಡಿಂಗ್, ನಾವು ಟೀಮ್ ಅಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ 5 ಜನ ಟ್ರೈನರ್ಗಳು ಈ ಒಂದು ಉಚಿತ ತರಬೇತಿಯಲ್ಲಿ ನಾವು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಆ ಒಂದು ತರಬೇತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇಡೀ ದಿನ ನಾವು ಆಗಸ್ಟ್ 21ನೇ ತಾರೀಕಿನ ಒಂದು ಮುಖ್ಯವಾದ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ನೀವು ಭಾಗವಹಿಸಬಹುದು ಮತ್ತೆ ಸಂಪರ್ಕಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಸತ್ಯ ಅವರು ಪ್ರತಿ ಶನಿವಾರ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ, ಗ್ಲೇರ್ ಝೋನ್ ಅಂತ ಕರಿತೀವಿ. ಗ್ಲೇರ್ ಝೋನ್ ಅಂದ್ರೆ ಏನೋ ಅಸ್ಪಷ್ಟವಾಗಿರ್ತದೆ ನಮಗೆ ಬದುಕಿನಲ್ಲಿ, ಅದೆಲ್ಲ ಒಂದು ಕ್ಲಿಯರ್ ಮಾಡೋದಕ್ಕೆ ಸತ್ಯ ಅವರು ಆ ಗ್ಲೇರ್ ಝೋನ್ ಅನ್ನ ಎಷ್ಟೊಂದು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ NLP ಅಂದ್ರೆ ಆಟೋ ಪಾಸಿಟಿವ್ ಸಜೆಷನ್ಸ್ ನ ಸ್ಟಾರ್ಟ್ ಮಾಡ್ತೀವಿ. ಮೆಡಿಟೇಷನ್ ಮೂಲಕ ಸ್ಟಾರ್ಟ್ ಮಾಡಿ ಒಂದು ಜೀವನದ ಭಾಗದ ಒಂದೊಂದು ವಿಚಾರಗಳನ್ನ ತಗೊಂಡು ನಾವು ಮಾತಾಡ್ತೀವಿ. ಲಾಸ್ಟ್ ವೀಕ್ ಅಲ್ಲಿ ನಾವೇನ್ ಮಾತಾಡಿದ್ವಿ ಅಂತ ಹೇಳಿದ್ರೆ, ರಿಯಾಕ್ಟ್ ವರ್ಸಸ್ ರೆಸ್ಪಾಂಡ್. ಹೇಗೆ ಯಾವಾಗ ರಿಯಾಕ್ಟ್ ಮಾಡ್ತೀವಿ, ಎಮೋಷನಲಿ ನಾವು ಹೇಗೆ ನಾವು ಬಾಯ್ಲ್ ಆಗ್ತಾ ಇರ್ತೀವಿ, ಅದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಮನೇಲಿ ಆಗಿರ್ಬೋದು, ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು. ಅಂದ್ರೆ ಈ ಪ್ರತಿಕ್ರಿಯೆ ಅನ್ನೋದು ಮತ್ತೆ ಪ್ರತಿಸ್ಪಂದನೆ ಅನ್ನೋದು ಹೇಗಿರ್ಬೇಕು ತುಂಬಾ ಮುಖ್ಯ ಅಲ್ವಾ? ನಮ್ಮನ್ನ ನಾವು ಗೆಲ್ಲೋದು ಸೆಲ್ಫ್ ಮಾಸ್ಟ್ರಿ, ಬೇರೆಯವ್ರನ್ನ ಗೆಲ್ಲೋದು ಡಬಲ್ ಸೆಲ್ಫ್ ಮಾಸ್ಟ್ರಿ. ಇರೋದು ವಿಚಾರ ಮಾತಾಡಿದ್ವಿ ನಾವು. ಸೊ ಬ್ಲೇಸನ್ಸ್ ಅಟೆಂಡ್ ಮಾಡ್ಬೋದು ಅವರು. ಸೊ ನೀವು ದಯವಿಟ್ಟು ಒಂದು ಸಪೋರ್ಟ್ ನ ತಗೊಳ್ಳಿ. ನಮ್ಗೆ ಏನಾದ್ರೂ ಆರೋಗ್ಯ ಸರಿ ಇಲ್ಲ, ನಾನು ಡಾಕ್ಟರ್ ಹತ್ರ ಹೋಗ್ತೀವಿ, ಸ್ವಯಂ ವೈದ್ಯ ಮಾಡೋದಿಲ್ಲ. ಹಾಗೆ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ, ಯು ನೀಡ್ ಟು ಹ್ಯಾವ್ ಒನ್ ಮೆಂಟರ್ ಆರ್ ಎಕ್ಸ್ಪರ್ಟ್ ನೀವು ತಗೊಳ್ಳೋದು ನಮ್ಮ ಸಲಹೆ ಇರುತ್ತೆ. ಪ್ಲೀಸ್ ಗೋ ಫಾರ್ ದಟ್. ಕಾಲ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿ, ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡಬಹುದು. ನಮ್ಮ ಫ್ರೀ ಪ್ರೋಗ್ರಾಮ್ ತುಂಬಾ ನಡೀತಾ ಇರುತ್ತೆ. ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಕಡೆಯಿಂದ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಕಂಪನಿ ಕಡೆಯಿಂದನೂ ತುಂಬಾ ಫ್ರೀ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಪ್ರೇಕ್ಷಕರೇ ನೋಡಿ, ಸಮಾಜದಲ್ಲಿ ಒಂದ್ ಲೆವೆಲ್ ಬಂದ್ಮೇಲಿಂದ ಸಾಕಷ್ಟು ಜನ ಟೈಕೂನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ, ಬರೀ ದುಡ್ಡು ಅಥವಾ ಹೆಸರನ್ನ ಅವ್ರ ಹತ್ರನೇ ಇಟ್ಕೊಳ್ಳಲ್ಲ, ಅದನ್ನ ಸ್ಪ್ರೆಡ್ ಮಾಡ್ತಾರೆ, ಜನಸಾಮಾನ್ಯರಿಗೆ ತಲುಪಿಸ್ತಾರೆ. ಸೊ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಸತ್ಯನಾರಾಯಣ ಅವರು ಮತ್ತೆ ನಮ್ಮ ಜಯಪ್ರಕಾಶ್ ಅವರು. ಸೊ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮನ ಮುಂದುವರ್ಸೋಣ. ಇದು ಫೋನ್ ಇನ್ ಲೈವ್ ಕಾರ್ಯಕ್ರಮ. ಪ್ರೇಕ್ಷಕರೇ ಖಂಡಿತ ಕಾಲ್ ಮಾಡಿ ಇದು ಉಪಯೋಗ ಪಡ್ಕೊಳ್ಳಿ.
ರೇಷ್ಮೆಯ ಅಂದವೇ ಅದನುಟ್ಟ ಚಂದವೇ ರೇಷ್ಮೆಯ ಅಂದವೇ ಅದನುಟ್ಟ ಚಂದವೇ ಒಂದಾಗಿ ಸೇರಲು ನನ್ನ ಮನಸ್ಸು ಕರಗಲು ಕಂಜೋಡಿ ಬೆರೆಯಲು ಲಾವಣ್ಯ ಸೆಳೆಯಲು ಮಾತೆಲ್ಲ ಮರೆಯಲು ಹೊಸ ಪ್ರೀತಿ ಬೆಳೆಯಲು ನಮ್ಮ ಬಾಳುವೆಂದೆಂದು ಆನಂದ. ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಡಿಸೈನರ್ ಸ್ಯಾರೀಸ್, ಗಿಫ್ಟ್ ಸ್ಯಾರೀಸ್, ಅದರೊಂದಿಗೆ ರೇಷ್ಮೆಯಲ್ಲಿ ಎಷ್ಟೋ ಅಷ್ಟಕ್ಕೂ ಪಚ್ಚಯಪ್ಪ ಸಿಲ್ಕ್ಸ್ ಅತ್ಯುತ್ತಮ ಕ್ವಾಲಿಟಿ, ಅತಿ ನವೀನ ಕಲೆಕ್ಷನ್ಸ್, ಅತ್ಯಂತ ಕಡಿಮೆ ಬೆಲೆ. ಕಾಂಚೀಪುರದಲ್ಲಿ 90 ವರ್ಷಗಳ ರೇಷ್ಮೆ ಪಾರಂಪರ್ಯ. ಪಚ್ಚಯಪ್ಪ ಸಿಲ್ಕ್ಸ್ ಫಾರ್ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರೀಸ್, ಕಾಮರಾಜರ್ ರೋಡ್, ಕಾಂಚೀಪುರ. ರೇಷ್ಮೆಯ ಅಂದವೇ ಅದನುಟ್ಟ ಚಂದವೇ ಒಂದಾಗಿ ಸೇರಲು ನನ್ನ ಮನಸ್ಸು ಕರಗಲು ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಪುನರ್ವಸತಿ, ವೃದ್ಧರ ಸೇವಾಶ್ರಮ ಹಾಗೂ ಶುಶ್ರೂಷಾ ಕೇಂದ್ರ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ನೆರವಿನ ಜೀವನ ಸೌಲಭ್ಯ, ಅಂಗವಿಕಲ, ಬುದ್ಧಿವಿಕಲ, ಆಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ಬಳಲುವವರ ಶುಶ್ರೂಷೆ, 24/7 ದಾದಿಯರಿಂದ ಆರೈಕೆ. ಸಂಪರ್ಕಿಸಿ 08065565555 9448244695. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುರೇಶ್ ಚಿಕ್ಕಣ್ಣ. ಐ ಆಮ್ ರನ್ನಿಂಗ್ 3 ಸಕ್ಸಸ್ಫುಲ್ ಬಿಸ್ನೆಸ್. ಒನ್ ಇಸ್ SR ಹೈಟೆಕ್ ವಿಷನ್ ಅಂತ, ಎನಿಥಿಂಗ್ ಇನ್ ಫೋಟೋಗ್ರಫಿ, ಎವ್ರಿಥಿಂಗ್ ಇನ್ ವಿಡಿಯೋಗ್ರಫಿ. ಮತ್ತೊಂದು ಸಿರಿ ಸೌಂದರ್ಯ ಕನ್ನಡ ಮಂತ್ಲಿ ಮ್ಯಾಗಝೈನ್, ಅದು ಮೋರ್ ದೆನ್ 1.5 ಲಕ್ಷ ರೀಡರ್ಸ್ ಇದ್ದಾರೆ, 6 ದೇಶಗಳಿಗೆ ಕಳಿಸ್ತಾ ಇದ್ದೀನಿ. ಮತ್ತೊಂದು ಬಿಸ್ನೆಸ್ ಕಂಪ್ಲೀಟ್ ಸೊಲ್ಯೂಷನ್, ಯಾವುದೇ ಇವೆಂಟ್ ತಗೊಂಡ್ರು A to Z ಕಂಪ್ಲೀಟ್ ಸ್ಟೇಜ್, ಲೈಟ್, ಸೌಂಡ್ ಎಲ್ಲ ಪ್ರತಿಯೊಂದನ್ನು ಆರ್ಗನೈಸ್ ಮಾಡ್ತಾ ಇರ್ತೀನಿ. ಸೊ ಈ 3 ಬಿಸ್ನೆಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಮೊದಲೆಲ್ಲ ತುಂಬಾ ಗೊಂದಲ ಆಗಿತ್ತು. ನಾನು ಯಾವಾಗ BTA ಜಾಯ್ನ್ ಆದೆ, ಸೊ ಅವಾಗ ಪ್ರತಿಯೊಂದಕ್ಕೂ ಕರೆಕ್ಟಾಗಿ ಟೈಮ್ ಕೊಡಬೇಕು, ಯಾವ ಟೈಮ್ನಲ್ಲಿ ಯಾವ್ದು ಮಾಡಬೇಕು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಾಯ್ತು. ಆಮೇಲೆ ಈ ಟೂಲಿಂದ ಹೊಳ ಹೊರಗು ಅಂದ್ರೆ ಬಿಸ್ನೆಸ್ ಅಲ್ಲಿ ಏನೇನಿದೆ, ಯಾವ ರೀತಿ ನನ್ನ ಬಿಸ್ನೆಸ್ ನ ಎನ್ಹಾನ್ಸ್ ಮಾಡಬಹುದು ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಗ್ತದೆ. ಥ್ಯಾಂಕ್ ಯು BTA, ಥ್ಯಾಂಕ್ ಯು ಎವ್ರಿ ಒನ್. ಬಿಬಿಎಂಪಿಯಲ್ಲಿ ಹೆಣ್ತಿರ್ಗ ಅಧಿಕಾರ, ವಾರ್ಡ್ನಲ್ಲಿ ಗಂಡಂದಿರ್ ದರ್ಬಾರ್. ಜನರ ದುಡ್ಡಲ್ಲಿ ಟ್ರಿಪ್ ಮೇಲೆ ಟ್ರಿಪ್ ಮಾಡ್ತಾ ವಾರ್ಡ್ಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಗಳಲ್ಲಿ ತುಂಬಾ ಬ್ಯುಸಿ ಆಗಿರೋ ನಮ್ಮ ಬಿಬಿಎಂಪಿ ಕಾರ್ಪೊರೇಟರ್ಗಳು. ಕಾರ್ಪೊರೇಟರ್ಗಳೇ, ನೀವು ವಾರ್ಡ್ಗೆ ಹೋಗೋದು ಸಮಸ್ಯೆಗಳನ್ನ ಆಲ್ಸೋಕ ಅಥವಾ ವಾಕ್ ಎಲ್ಲೆಲ್ಲಿ ಯಾರ್ಯಾರ ದರ್ಬಾರ್? ನಿಮ್ಮ ವಾರ್ಡ್, ನಿಮ್ಮ ಸಮಸ್ಯೆ, 198 ವಾರ್ಡ್ಗಳಲ್ಲಿನ ಸಮಗ್ರ ವರದಿ ನಿಮ್ಮ ಜನತಾ ವಾಹಿನಿಯಲ್ಲಿ. ನನ್ನ ಹೆಸರು ಶಿವಶಂಕರ್ ಅಂತೇಳಿ, ಜ್ಯೋತಿ ಎಂಬ್ರಾಯ್ಡ್ರಿಯಿಂದ. ನಾನು ಎಕ್ಸ್ಪೋರ್ಟ್ ಗಾರ್ಮೆಂಟ್ಗೆ ಎಂಬ್ರಾಯ್ಡ್ರಿ ಮಾಡಿಕೊಡ್ತಾ ಇದ್ದೀವಿ. ಸೊ ಮೊದಲು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತುಂಬಾನೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೆ. ಸೊ BTA ಜಾಯಿನ್ ಮಾಡಿದ ಮೇಲೆ ಸೊ ನನಗೆ ಆ ಪ್ರಾಬ್ಲಮ್ಗೆ ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಅದರಲ್ಲಿ ಕಸ್ಟಮರ್ ಹ್ಯಾಂಡ್ಲಿಂಗ್, ಎಂಪ್ಲಾಯೀಸ್ ಹ್ಯಾಂಡ್ಲಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಆಮೇಲೆ ಅಕೌಂಟಬಿಲಿಟಿ, ಪ್ರಾಫಿಟಬಿಲಿಟಿ ಹೆಂಗೆ ಮಾಡಬೇಕು, ಆಮೇಲೆ ಹೆಂಗೆ ಎಕ್ಸ್ಪ್ಯಾನ್ಷನ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಯಾವ ಥರ ಮಾಡಬೇಕು, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು, ಇದೆಲ್ಲ ತಿಳ್ಕೊಂಡೆ. ಇದರಿಂದ ನಂಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು BTA, ಥ್ಯಾಂಕ್ ಯು. ಪ್ರೇಕ್ಷಕರೇ, ಬಿಸ್ನೆಸ್ ಸೀಕ್ರೆಟ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ. ಪ್ರೇಕ್ಷಕರೇ, ಇದು ಫೋನ್ ಇನ್ ಲೈವ್ ಕಾರ್ಯಕ್ರಮ. ಬರೀ ನೀವು ಸ್ಕ್ರೀನ್ ನಲ್ಲಿರೋ ನಂಬರ್ಗೆ ಕಾಲ್ ಮಾಡೋದ್ರಿಂದ ಮತ್ತೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನೀವು ಅವ್ರ ಜೊತೆ ಬಿಸ್ನೆಸ್ ಎಕ್ಸ್ಪರ್ಟ್ ಮತ್ತೆ ವ್ಯಕ್ತಿತ್ವ ವಿಕಸನ ಎಕ್ಸ್ಪರ್ಟ್ ಜೊತೆ ಮಾತಾಡೋದಷ್ಟೇ ಅಲ್ಲ, ಅವ್ರನ್ನ ನೇರವಾಗಿ ಭೇಟಿ ಕೂಡ ಮಾಡಬಹುದು. ಮತ್ತೆ ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ್ಸ್ ಬಗ್ಗೆ ಅಥವಾ ನಿಮ್ಮ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ನೀವು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದು ಕೂಡ. ಬನ್ನಿ ಕಾರ್ಯಕ್ರಮನ ಮುಂದುವರಿಸೋಣ. ಸೊ ಸತ್ಯವ್ರೆ, ನಾವು ಟೈಕೂನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ, ಜನರಲ್ ಆಗಿ ಟೈಕೂನ್ ಆದವರು ಒಂದ್ ಲೆವೆಲ್ಗೆ ರೀಚ್ ಆಗ್ಬಿಟ್ಟಿರ್ತಾರೆ, ಹೌದಲ್ವಾ? ಬಟ್ ತುಂಬಾ ಜನ ಅಂದ್ರೆ 90% ಆಫ್ ದ ಪೀಪಲ್ ಆರ್ ಇನ್ ಲೋಯರ್ ಲ್ಯಾಡರ್. ಅವರಿಗೆ ಸಾಕಷ್ಟು ಐಡಿಯಾಗಳಿರುತ್ತೆ. ಇವಾಗ ನಮ್ ಕಾಲ್ ಬಂದಿರೋದು ಅಷ್ಟೇನೆ. ತುಂಬಾ ಜನ ಕೇಳೋದೇನು ಅಂದ್ರೆ, ನಮ್ಗೆ ತುಂಬಾ ಐಡಿಯಾ ಇದೆ, ಬಟ್ ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬೇಕು. ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದಾದ್ರು ಸ್ಟೆಪ್ಸ್ ಇದೆಯಾ ನಿಮ್ಮಲ್ಲಿ ಒಂದು ಐಡಿಯಾನ ಕಾರ್ಯರೂಪಕ್ಕೆ ತರ್ಲಿಕ್ಕೆ? ಡೆಫಿನೆಟ್ಲಿ ಇದೆ. ಸೊ ಏನಂತ ಹೇಳಿದ್ರೆ,
ಮುಖ್ಯವಾಗಿ ಅವರು ಪರ್ಸನಾಲಿಟಿನ ಬೆಳೆಸ್ಕೊಬೇಕು. ಜಯಪ್ರಕಾಶ್ ಅವರ ಬಗ್ಗೆ ಜಾಸ್ತಿ ಒಂದು ಬೆಳಕು ಕೊಡ್ಬೋದು. ನನ್ನ ಪ್ರಕಾರ ಏನಂತ ಹೇಳಿದ್ರೆ ಫಸ್ಟ್ ಥಿಂಗು ಅವ್ರು ಹೈ ಲೆವೆಲ್ ಎನರ್ಜಿನ ಬೆಳೆಸ್ಕೊಬೇಕು. ಎನರ್ಜಿ ಅಂತ ಹೇಳಿದ್ರೆ ಅವ್ರಿಗೊಂದು ಆರಾ ಅಂತ ಇರುತ್ತೆ. ಒಬ್ಬ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬೆಳಿಬೇಕಂದ್ರೆ ಹೈ ಎನರ್ಜಿ ಇರಬೇಕು. ಎರಡನೇದು ಎಕ್ಸಲೆಂಟ್ ಕಮ್ಯುನಿಕೇಶನ್ ಬರಬೇಕು. ಅವ್ರಿಗೆ ಒಳ್ಳೆ ಸಂವಹನ ಶಕ್ತಿ ಅಂತ ಅಂದ್ರೆ ಲೈಕ್ ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆ ಸಕ್ಸಸ್ ಲೆವೆಲ್ ಅವ್ರು ಟಾಪ್ ಅಲ್ಲಿ ಇರ್ತಾರೆ. ಮಾತಿನ ಒಂದು ಧಾಟಿ ಶೈಲಿ ಅವ್ರನ್ನ ಅಭ್ಯಾಸಗೊಳಿಸ್ಕೊಬೇಕು. ಮೂರನೇದು ರಿಲೇಶನ್ಶಿಪ್, ಬಾಂಡಿಂಗ್ ಪವರ್ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿ ಅವರು ಬಾಂಡಿಂಗ್ ಮಾನವೀಯ ಸಂಬಂಧಗಳ ಬಗ್ಗೆ ಒಂದು ಅವ್ರು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಎಂಪ್ಲಾಯಿ ಕಸ್ಟಮರು ಬೇರೆಯವ್ರನ್ನ ಕೂಡ ಅವ್ರು ಏನ್ ಮಾಡ್ಬೋದು ಜೊತೆಲಿ ಇಟ್ಕೊಬೋದಾಗಿರುತ್ತೆ. ನಾಲ್ಕನೇದು ಏನಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಸೊ 24 ಅವರ್ ಎಲ್ಲರಿಗೂ ಇರೋದು. ಸೊ ಒಂದು ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ನಮ್ಮ ಒಂದು ಸಾಮಾನ್ಯ ಪ್ರಜೆ ಬಿಸ್ನೆಸ್ ಓನರ್ ಆಗಿರ್ಬೋದು ಅಥವಾ ಟೈಕೂನ್ ಆಗಿರ್ಬೋದು 24 ಅವರ್. ಕೆಲವು ಟೈಕೂನ್ಗಳು 100 ಬಿಸ್ನೆಸ್ ನ ನಡೆಸ್ತಾ ಇರ್ತಾರೆ. ಆದ್ರೆ ಕೆಲವರು ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಸೊ ಅವ್ರು ಹೀಗೆ ಒಂದು ಸಮಯದ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿಸ್ಟಮ್ ಹೇಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಿಸ್ನೆಸ್ ಅಲ್ಲಿ. ಸೊ ದಟ್ ಅವ್ರಿಗೆ ಏನಿದೆ ಬೇರೆ ಬೇರೆ ಬಿಸ್ನೆಸ್ಗೆ ಹೇಗೆ ಟೈಮ್ ಕೊಡಬಹುದಾಗಿರುತ್ತೆ, ಲೈಫ್ ಹೇಗೆ ಟೈಮ್ ಕೊಡಬಹುದಾಗಿರುತ್ತೆ ತಿಳ್ಕೊಂಡಿದ್ದಾರೆ. ಆಕ್ಷನ್ ಪ್ಲಾನ್ಸ್, ಟಾರ್ಗೆಟ್ಸ್ ಅಂತ ತುಂಬಾ ಕ್ಲಾರಿಟಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. 6 months, 1 year, 5 year, 10 years ಅಲ್ಲಿ ನನ್ನ ಲೈಫ್ ಹೇಗಿರ್ಬೇಕು, ಟರ್ನ್ ಓವರ್ ಹೇಗಿರ್ಬೇಕು, ಎಷ್ಟು ಬ್ರಾಂಚಸ್ ಇರಬೇಕು, ಟರ್ನ್ ಓವರ್ ಜೊತೆಗೆ ಪ್ರಾಫಿಟ್ ಏನ್ ಮಾರ್ಜಿನ್ ಇರಬೇಕು, ತುಂಬಾ ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಸುಮಾರು ಪಾಯಿಂಟ್ಸ್ ಗಳನ್ನ ಹೇಳಿದ್ರಿ. ಅದರಲ್ಲಿ ಸೆಲ್ಫ್ ಬಿಲೀಫ್, ಅವ್ರು ನಂಬೋದು ಮತ್ತೆ ಸೆಲ್ಫ್ ಡಿಸಿಪ್ಲಿನ್ ಇವೆರಡು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ವೆರಿ ನೈಸ್ ಜಯಪ್ರಕಾಶ್ ಅವರೇ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಹೇಳಿ ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಕೆಂಪೇಗೌಡ ಅಂತ ಹೇಳಿ. ಹೇಳಿ ಕೆಂಪೇಗೌಡ ಅವರೇ, ನಿಮ್ ಪ್ರಶ್ನೆ ಕೇಳಿ. ವ್ಯಾಪಾರದ ಬಗ್ಗೆ ಸ್ವಲ್ಪ ಪ್ರಶ್ನೆ ಕೇಳ್ಬೇಕಾಯ್ತು. ಹೇಳಿ. ವ್ಯಾಪಾರದಲ್ಲಿ ಏನು ಅಂದ್ರೆ ಕಾಂಪಿಟೇಷನ್ ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೋಬೇಕಾಯ್ತು. ಏನ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಕೆಂಪೇಗೌಡ ಅವರು ನೀವು? ಸರ್ ನಮ್ದು ಟ್ರೇಡಿಂಗ್ ಬಿಸ್ನೆಸ್ ಅಂತ, ಬಾಯ್ಲರ್ ಫ್ಯೂಯಲ್ ಟ್ರೇಡಿಂಗ್ ಅಂತ ಇದೆ. ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಓಕೆ. ಈ ಬಿಸ್ನೆಸ್ ಅಲ್ಲಿ ಏನಂದ್ರೆ ಪ್ರಾಫಿಟ್ ಮಾರ್ಜಿನ್ ಬಹಳ ಕಡಿಮೆ. ಹೌದು. ಟರ್ನ್ ಓವರ್ ಜಾಸ್ತಿ ಇರುತ್ತೆ. ಹೌದು. ಇದನ್ನ ಇದರಲ್ಲಿ ಬಿಸ್ನೆಸ್ ತುಂಬಾ ಕಾಂಪಿಟೇಷನ್ ಕೂಡ ಇರುತ್ತೆ. ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ನೋಡಿ, ಪ್ರತಿಯೊಂದು ಬಿಸ್ನೆಸ್ಗೂ ಇವತ್ತು ಕಾಂಪಿಟೇಷನ್ ಇದೆ. ಮತ್ತೆ ಕಾಂಪಿಟೇಷನ್ ತುಂಬಾ ಒಳ್ಳೇದು ನನ್ನ ಪ್ರಕಾರ. ಕಾಂಪಿಟೇಷನ್ ನಾವು ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಈ ಮಾರ್ಕೆಟ್ ಟ್ರೆಂಡ್ ಏನಿದೆ ಅದ್ರಿಗೆ ಎಷ್ಟು ವ್ಯಾಲ್ಯೂ ಎಡಿಷನ್ ನೀವು ಕಸ್ಟಮರ್ಗೆ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇರುತ್ತೆ. ನೋಡಿ, ಕಾಫಿ ಬಂದು ನಾವು ರೋಡ್ ಸೈಡ್ ಅಲ್ಲಿ 4-5 ರೂಪಾಯಿಗೆ ತಗೊಬಹುದು, ಅಥವಾ ಹೋಟೆಲ್ ದರ್ಶನಗಳಲ್ಲಿ 5 ರೂಪಾಯಿ 8-10 ರೂಪಾಯಿಗೆ ತಗೊಬಹುದು. ಕಾಫಿ ಡೇಗೆ ಹೋದ್ರೆ 100 ರೂಪಾಯಿ ಮೇಲೆ ಕೊಡ್ತೀವಿ. ಅಲ್ಲಿ ಏನ್ ಬರುತ್ತೆ ಅಂದ್ರೆ ವ್ಯಾಲ್ಯೂ ಎಡಿಷನ್ಸ್ ಇರುತ್ತೆ ನಮ್ಗೆ. ಸೊ ನೀವು ನಿಮ್ಮ ಟ್ರೇಡಿಂಗ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಅಲ್ವಾ ನಿಮ್ದು? ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೋಟಿಗಟ್ಟಲೆ ಟರ್ನ್ ಓವರ್ ಇರುತ್ತೆ, ಆದ್ರೆ ನಿಮ್ಗೆ ಸಿಗೋದು ಪರ್ಸೆಂಟೇಜ್ ತುಂಬಾ ಪ್ರಾಫಿಟ್ ಕಡಿಮೆ ಇರುತ್ತೆ. ಅದರಲ್ಲೂ ಸತ್ಯ ಅವರೇ, ಕೆಲವೊಂದು ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವರು ಅಂತಂದ್ರೆ ಇಂಡಸ್ಟ್ರಿಯಲ್ ಹೇಳಿ ಕೆಂಪೇಗೌಡ ಅವರೇ, ಕೇಳಿಸ್ತಿದೆ ಹೇಳಿ. ಅದೇ ಇಂಡಸ್ಟ್ರಿಯಲ್ ಟ್ರೇಡಿಂಗ್ ಮಾಡ್ತಾರೆ ಅಂದ್ರೆ ಬಾಯ್ಲರ್ ಫ್ಯೂಯಲ್ ಟ್ರೇಡಿಂಗ್ ಮಾಡ್ತಾ ಇದ್ರು. ಫೈನಾನ್ಷಿಯಲ್ ಅಲ್ಲ, ಬಾಯ್ಲರ್ ಫ್ಯೂಯಲ್ ಟ್ರೇಡಿಂಗ್. ಇದರಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. ಇದನ್ನ ಯಾವ ರೀತಿ ನಿರ್ವಹಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಸ್ಪರ್ಧೆ ಯಾವಾಗ್ಲೂ ಸತ್ಯ ಅವ್ರು ಹೇಳಿದಾಗೆ ನಾವು ಅದನ್ನ ಸಕಾರಾತ್ಮಕವಾಗಿ ತಗೊಂಡಷ್ಟು ಯಾರೋ ಒಬ್ಬ ನಮಗೆ ಆಪೋಸಿಟ್ ಕಾಂಪಿಟೆಂಟ್ ವ್ಯಕ್ತಿ ಇದ್ದಾರೆ ಅಥವಾ ಸಂಸ್ಥೆ ಇದೆ ಅಂದ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ, ಏನ್ ಗ್ಯಾಪ್ ಇದೆ, ಆ ಗ್ಯಾಪ್ ನ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಜೊತೆಗೆ ನಮ್ಮ ಒಂದು ಹೊಸತನ, ನಾವೀನ್ಯತೆ, ಅವ್ರಿಗಿನ್ನ ನಾನು ಎಷ್ಟು ಬೆಟರ್ ಆಗ್ಬೋದು ಅಂದ್ರೆ ರನ್ ಫಾಸ್ಟರ್ ದನ್ ದ ಅಪೋನೆಂಟ್. ಎಷ್ಟು ಫಾಸ್ಟ್ ಆಗಿ ಹೋಗಿರ್ಬೇಕಂದ್ರೆ ಕಾಂಪಿಟೇಷನ್ ನಮ್ಮನ್ನ ಸ್ಪೀಡ್ ಇರಬೇಕು, ಕ್ಯಾಚ್ ಮಾಡಕ್ ಆಗ್ಲೇ ಕುಡ್ದು ಬಿ ದ ನಂಬರ್ 1. ಅಂದ್ರೆ ನಿಮ್ಮ ಬಾಯ್ಲರ್ ಇಲ್ವಾ ನಿಮ್ಮ ಇಂಡಸ್ಟ್ರಿ? ಅದಕ್ಕೆ ನೀವು ಏನೇನು ಹೊಸದನ್ನ ತಗೋಬಹುದು ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಅಲ್ಲಿ. ಹೊಸ ಯು ಶುಡ್ ಬಿ ದ ಫಸ್ಟ್ ಪರ್ಸನ್ ಟು ಆಡ್ ದಟ್. ಸೆಕೆಂಡ್, ಟೋಟಲ್ ಡಿಫರೆಂಟ್ ಫ್ರಮ್ ದ ಇಂಡಸ್ಟ್ರಿ. ಹೀಗೆ ಹೊಸದನ್ನ ತಂದು ಕೊಡ್ಬೋದು ನೀವೊಂದು ಆಗಿರ್ಬೋದು. ಮತ್ತೆ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಡ್ಬೇಕು. ಏನಾಗುತ್ತೆ, ಮಾರ್ಬಿಡ್ತೀವಿ ಆದ್ರೆ ಅದನ್ನ ಸರ್ವಿಸ್ ಚೆನ್ನಾಗಿ ಕೊಡ್ಲಿಲ್ಲ ಅಂದ್ರೆ ಆ ಕಸ್ಟಮರ್ ಅನ್ಸ್ಯಾಟಿಸ್ಫೈಡ್ ಕಸ್ಟಮರ್ ಆದ್ರೆ 10 ಜನ ಕೇಳ್ತಾರೆ, ರೀ ಆ ಕಂಪ್ನಿ ಸರಿ ಇಲ್ಲ ರೀ ಅಂತ. ಸೊ ನಾವು ಅದಕ್ಕೆ ಯಾವತ್ತೂ ಎಲ್ಲ ಕಸ್ಟಮರ್ನ ಸ್ಯಾಟಿಸ್ಫೈಡ್ ಕಸ್ಟಮರ್ನಾಗಿ ಮಾಡ್ಕೋಬೇಕು. ಅವ್ರಿಗೆ ಸಂತೃಪ್ತಿಯನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ಯಾವಾಗ್ಲೂ ನಾವು ಕಸ್ಟಮರ್ ಇಸ್ ಕಿಂಗ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಸರ್ವಿಸ್ ನ ಉತ್ತಮಗೊಳಿಸ್ಕೊಳ್ತಾ ಇದ್ರೆ ನಿಜವಾಗಿಯೂ ಆ ಕಾಂಪಿಟೇಷನ್ ಅನ್ನ ನಾವು ಉದಾಹರಣೆಗೆ ಒಂದು ಹೋಟೆಲ್ ಬೆಳಿಗ್ಗೆ ತಿಂಡಿ ತಿನ್ಬೇಕಾಗಿತ್ತು, ಹತ್ರ ಇರೋ ಹೋಟ್ಲಿಗೆ ಹೋಗ್ಲಿಲ್ಲ, ಯಾಕಂದ್ರೆ 2-3 ಸರಿ ಹೋದಾಗ ಒಂದು ಸರ್ವಿಸ್ ಚೆನ್ನಾಗಿ ಕೊಡ್ಲಿಲ್ಲ, ಅರ್ಧ ಗಂಟೆ 3/4 ಗಂಟೆ ಕಾಯಿಸ್ಬಿಟ್ಟ, 1 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ಬಂದೆ ಬೆಳಿಗ್ಗೆ. ಯಾಕೆ ಅಂದ್ರೆ ಅವ್ನು ಹೋದ ತಕ್ಷಣ ಕ್ಲೀನ್ ಆಗಿ ಕೊಡ್ತಾನೆ, ಮತ್ತೆ ಸರ್ವಿಸ್ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿಸ್ತಾರೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸೊ ಹೀಗೆ ವೆರಿ ನೈಸ್. ನೋಡಿ ಕೆಂಪೇಗೌಡ ಅವರ ನಿಮ್ಮ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ಏನಪ್ಪಾ ನಮ್ಮ ಎಕ್ಸ್ಪರ್ಟ್ಸ್ ಕೊಟ್ಟಿರೋದು ಅಂತ ಹೇಳಿದ್ರೆ, ಕಾಂಪಿಟೇಷನ್ ಫೇಸ್ ಮಾಡೋದಕ್ಕೆ ಒಂದೇ ದಾರಿ ಕ್ವಾಲಿಟಿ.
ಸೊ ನೀವು ಎಷ್ಟು ಒಳ್ಳೆ ಕ್ವಾಲಿಟಿ ಸರ್ವಿಸ್, ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತೀರಾ, ಖಂಡಿತ ನೀವು ಕಾಂಪಿಟೇಷನ್ ಫೇಸ್ ಮಾಡ್ಬೋದು. ಮತ್ತೆ ಹಾಗೆ ನಮ್ಮ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಬಿಸ್ನೆಸ್ ಎಕ್ಸ್ಪರ್ಟ್ ಆಗಿ ಸತ್ಯನಾರಾಯಣ ಅವ್ರನ್ನು ಮತ್ತೆ ಜಯಪ್ರಕಾಶ್ ಅವ್ರನ್ನು ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು. ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬಹುದು. ಥ್ಯಾಂಕ್ ಯು ಫಾರ್ ದ ಕಾಲ್. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹೇಳಿ ಸರ್. ಬಿಸ್ನೆಸ್ ಬಗ್ಗೆ ಹೇಳಿ ಸರ್. ನಿಮ್ಮ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ, ದಯವಿಟ್ಟು ಫೋನ್ ಅಲ್ಲಿ ಮಾತಾಡಿ. ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ಮಾತಾಡಿದ್ರೆ ನೀವು ಪ್ರಶ್ನೆ ಮುಂದುವರಿಸಬೇಕು, ಇಲ್ಲದ್ರೆ ಗೊತ್ತಾಗೋದಿಲ್ಲ ನಮ್ಗೆ ನೀವೇನ್ ಕೇಳ್ತಾ ಇದ್ದೀರಿ ಅಂತ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಮುಂದುವರಿಸಿ. ಸರ್, ನಮ್ದು ಈಗ ಲೇಬರ್ ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಎಲ್ಲ ಬಿಸ್ನೆಸ್ ಮಾಡೋದು ಅಂತ ಇದ್ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಬರೀ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್. ಈಗ ಮುಂಚೆ ಕರೆ ಮಾಡಿದವರು ಅದೇ ಕೇಳ್ತಾ ಇದ್ರು, ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ನೀವು ಟಿವಿ ನೋಡ್ತಾ ಇದ್ರೆ ಪ್ರಪಂಚದಲ್ಲಿ ಕಾಂಪಿಟೇಷನ್ ಇರೋದ್ರಿಂದನೇ ಈ ಪ್ರಪಂಚ ಉದ್ದಾರ ಆಗಿರೋದು. ಕಾಂಪಿಟೇಷನ್ ಇಲ್ಲ ಅಂದ್ರೆ ನಾವು ಹಳೆ ಕಾಲದಲ್ಲೇ ಇರ್ತಾ ಇದ್ವಿ. ನಾವು ಎಲ್ಲ ಈಗ ಏನ್ ನ್ಯೂಸ್ ಪೇಪರ್ ಒಂದ್ 2-3 ರೂಪಾಯಿಗೆ ಸಿಗ್ತಾ ಇದೆಯಲ್ಲ, ಒಂದ್ 100 ರೂಪಾಯಿ ಕೊಟ್ಟು ನ್ಯೂಸ್ ಪೇಪರ್ ತಗೋಬೇಕಾಗಿತ್ತು. ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ಅವರೆಲ್ಲ ಸೇರಿಸಿ 2-3 ರೂಪಾಯಿ 4 ರೂಪಾಯಿಗೆ ನಮ್ಗೆ ನ್ಯೂಸ್ ಪೇಪರ್ ಕೊಡ್ತಾ ಇದ್ದಾರೆ. ಅದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಕಾಂಪಿಟೇಷನ್ ಇರೋದ್ರಿಂದ ನಮ್ಗೇನೋ ವೈರಿ ಅಂತ ಅನ್ಕೊಂಡಿದ್ದೇವೆ. ಕಾಂಪಿಟೇಷನ್ ಒಂದು ಎದುರುಗಡೆ ಇರೋ ಅಪೋನೆಂಟ್ ಬೇರೆ ಬಿಸ್ನೆಸ್ ಮನ್, ಇನ್ನೊಂದು ನಮ್ಮೊಳಗಡೆನೆ ನಾವು ಕಾಂಪಿಟೇಷನ್ ಇಟ್ಕೊಳ್ಬೇಕು. ನೆನ್ನೆಗಿಂತ ಇವತ್ತು ನಾವೇನ್ ಇಂಪ್ರೂವ್ ಆಗಿದ್ದೀವಿ, ಆ ಕಾಂಪಿಟೇಟಿವ್ ಅಟ್ಮಾಸ್ಫಿಯರ್ಗೆ ನಾವು ಕರೆಂಟ್ ಟ್ರೆಂಡ್ಗೆ ಎಷ್ಟು ಮಟ್ಟಿಗೆ ಸಿದ್ಧ ಆಗಿದ್ದೀವಿ. ಇದನ್ನ ನಾವು ಅದಕ್ಕೋಸ್ಕರನೇ ವ್ಯಕ್ತಿತ್ವ ವಿಕಸನ ತರಬೇತಿ ಬೇಕು. ಈ ಕಡೆ ಬಿಸ್ನೆಸ್ ನಾಲೆಡ್ಜ್ಗೋಸ್ಕರ ನಾವು ಹೆಚ್ಚಿನ ಜ್ಞಾನವನ್ನ ನಾವು ಹೊಂದಬೇಕಾಗ್ತದೆ ಅಲ್ವಾ ಸತ್ಯ ಅವರೇ? ತುಂಬಾ ಚೆನ್ನಾಗಿದೆ. ಕಾಂಪಿಟೇಷನ್ ನಮ್ಮೊಳಗಡೆ ನಾವು ಇಟ್ಕೊಬೇಕು. ಕಾಂಪಿಟೇಷನ್ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿ ಏನು ವೀಕ್ನೆಸ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ನಮ್ಮ ಪ್ರಾಡಕ್ಟ್ ಸರ್ವಿಸ್ ಅಲ್ಲಿ ಅವಾಗ ಕಾಂಪಿಟೇಷನ್ ಭಯ ಇರೋದು. ಹೌದು. ಸೊ ಕೆಲವರಿಗೆ ಕಾಂಪಿಟೇಷನ್ ಭಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇರತಕ್ಕಂಥ ಪ್ರಾಡಕ್ಟ್ ಸರ್ವಿಸ್ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ನಾವು ಹತ್ರಕ್ಕೂ ಬರಕ್ಕಾಗಲ್ಲ. ಆ ರೀತಿ ನಾವು ಅಷ್ಟು ಕ್ವಾಲಿಟಿ ಮಾಡ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಯಾವ ಎಂಪ್ಲಾಯಿ ಕೂಡ ಬಿಟ್ಟು ಹೋಗೋದಿಲ್ಲ. ಮೊದಲು ಎರಡನೇ ಕಸ್ಟಮರ್ ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಟ್ಟಿರ್ತೀವಿ ಅಂದ್ರೆ 10 ಪೈಸೆ ಜಾಸ್ತಿ ಚಾರ್ಜ್ ಮಾಡಿದ್ರು 10% ಜಾಸ್ತಿ ಚಾರ್ಜ್ ಮಾಡಿದ್ರು ನಿಮ್ಮ ಹತ್ರ ನಾವಿರ್ತೀವಿ ಅಂತ ಹೇಳಿ ಬರ್ತಾರೆ. ಆ ತರದ ಒಂದು ಬಾಂಧವ್ಯ ಬೆಳೆಸ್ಕೊಂಡ ಕಾಂಪಿಟೇಷನ್ ಭಯ ಬರೋದೇ ಇಲ್ಲ. ನನ್ಗನ್ಸುತ್ತೆ ವಿಶೇಷವಾಗಿ ಇವತ್ತು ನಾವು ಗಮನ ಕೊಡಬೇಕಾಗಿರುವಂಥದ್ದು, ನಾವು ಕಸ್ಟಮರ್ಸ್ ಜೊತೆ ನಮ್ಮ ಬಾಂಧವ್ಯ, ನಾವು ಹೇಗೆ ಬಾಂಧವ್ಯವನ್ನ ಇಟ್ಕೊಳ್ತೇವೆ, ಹೇಗೆ ನಾವು ಸೇವೆಯನ್ನು ನೀಡ್ತೇವೆ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಸೇವೆಯನ್ನು ನೀಡೋದ್ರಲ್ಲಿ ಹಿಂದೆ ಮುಂದೆ ಮಾಡಬೇಡಿ. ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಸಂದರ್ಭದಲ್ಲಿ ಸೇವೆ ನೀಡೋದ್ರ ಕಡೆಗೆ ಹೆಚ್ಚು ಗಮನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ವೆರಿ ನೈಸ್ ಜಯಪ್ರಕಾಶ್ ಅವರು, ತುಂಬಾ ಒಳ್ಳೆ ಉತ್ತರನ ಕೊಟ್ಟಿದ್ದೀರಾ. ನಮ್ಮ ಬಿಸ್ನೆಸ್ ಎಕ್ಸ್ಪರ್ಟ್ ಸತ್ಯನಾರಾಯಣ ಅವರು ಮತ್ತೆ ಜಯಪ್ರಕಾಶ್ ಅವರು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಒಂದು ಉತ್ತಮವಾದ ಉತ್ತರನ ಕೊಟ್ಟಿದ್ದಾರೆ. ನೋಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ. ನೀವು ಈ ಪ್ರೋಗ್ರಾಮ್ ನಂತರ ಮತ್ತೆ ಕಾಲ್ ಮಾಡಿ ನೀವು ನಮ್ಮ ಎಕ್ಸ್ಪರ್ಟ್ ಜೊತೆ ಮಾತಾಡ್ಬೋದು, ಮತ್ತೆ ಅವ್ರ ಜೊತೆ ನೀವು ಚರ್ಚೆ ಮಾಡಬಹುದು, ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ಬೋದು ಇರುತ್ತೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಇವಾಗ ಒಂದು ಬಿಸ್ನೆಸ್ ಬಗ್ಗೆ ಅಂದ್ರೆ ವ್ಯಾಪಾರದ ಬಗ್ಗೆ ತೋರಿಸ್ತಾ ಇದ್ದಾರೆ. ಈಗ ಒಂದು ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ವ್ಯಾಪಾರದವರೆಗೂ ಹೋಗ್ಬೋದು. ಆದ್ರೆ ಮಹಿಳೆಯರು ಅದನ್ನ ಟೈಮ್ನ ಯಾವ ತರ ಇದ್ ಮಾಡ್ಕೊಳ್ಬೇಕು. ಈಗ ಮನೇಲೆ ಇರ್ತೀವಿ ನಾವು, ಈಗ ಏನನ್ನ ಬೇಕು ಅಂದ್ರೆ ಮೆಸೇಜ್ ಕಳಿಸ್ರಿ ಅಂತಾನೆ. ಓದಿರೋರು ಇರ್ತಾರೆ, ಓದಿದ್ದವರು ಇರ್ತಾರೆ. ಅದಕ್ಕೆ ನಮ್ಗೆ ಇವಾಗ ಅದು ಮೆಸೇಜ್ ಕಳ್ಸಕ್ಕೆಲ್ಲ ಆಗೋದಿಲ್ಲ. ನೋಡಿ ಮೇಡಮ್, ನನ್ನ ಹತ್ರ ಒಂದು ಒಳ್ಳೆ ಆನ್ಸರ್ ಇದೆ. ನಮ್ಮಲ್ಲಿ ಪರಿಚಯ ಆದವರು ವ್ಯಕ್ತಿ ಇದ್ದಾರೆ, ಕನ್ಸ್ಯೂಮ್ಯಾಕ್ಸ್ ಅಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರು. ಅವರು ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ 35 ವರ್ಷ ಸರ್ವಿಸ್ ಮಾಡಿದ್ರು. ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ರಿಟೈರ್ಡ್ ಆದ್ಮೇಲೆ ಏನಾದ್ರು ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದೇನಂದ್ರೆ, ನಾನು ಎಕ್ಸಿಬಿಷನ್ ಹೋಗ್ತಾ ಇದ್ದೆ ಸತ್ಯ ಅವರು. ಒಂದು 6 ತಿಂಗಳು ಅವರು ಎಕ್ಸಿಬಿಷನ್ ಹೋದಂತೆ. ಎಲ್ಲಿ ಜಾಸ್ತಿ ಕ್ರೌಡ್ ಇದೆ ಅಂತ ಚೆಕ್ ಮಾಡಿದ್ರೆ, ಅವ್ರು ಚೆಕ್ ಮಾಡಿದ್ರೆ ಎಲ್ಲಿ ರೆಡಿಮೇಡ್ ಕುರ್ತಾ ಇಳಿದೆ ಗಾರ್ಮೆಂಟ್ಸ್ ಇತ್ತು, ಅಲ್ಲಿ ಜನ ತುಂಬಾ ತುಂಬಿದ್ರಂತೆ. ಅಂದ್ರೆ ಇದಕ್ಕೆ ತುಂಬಾ ಮಾರ್ಕೆಟ್ ಜಾಸ್ತಿ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ಆ ಮಾರ್ಕೆಟ್ ಅದನ್ನ ಒಂದು ಆಳವಾಗಿ ವಿಶ್ಲೇಷಣೆ ಮಾಡಿದ್ರು. ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ, ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬೋದು, ಇದಕ್ಕೆ ರೇಟ್ ಇದೆ, ಮಾರ್ಜಿನ್ ಇದೆ ಅಂತ ಚೆಕ್ ಮಾಡಿ ಅವ್ರು ಹಂತವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಅವ್ರ ಎಕ್ಸಿಬಿಷನ್ ಅಟೆಂಡ್ ಮಾಡಿ ಅವರೇ ಸ್ವಂತ ಗಾರ್ಮೆಂಟ್ ಫ್ಯಾಕ್ಟರಿ ಹಾಕಿದ್ದಾರೆ. ಅಂಡ್ ಆಫ್ಟರ್ ರಿಟೈರ್ಮೆಂಟ್ ಅವ್ರು ಹೇಳೋದೇನಂದ್ರೆ, ನಾನು 35 ವರ್ಷ ಏನು ಎಷ್ಟು ಸಾಧನೆ ಮಾಡಿದೆ, ಎಷ್ಟು ಖುಷಿಯಾಗಿದೆ, ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು. ಇದು ಏಜ್ ಅನ್ನೋದಿಲ್ಲ, ಇದಕ್ಕೆ ಮಹಿಳೆ ಅಥವಾ ಗಂಡಸು ಅನ್ನೋದಿಲ್ಲ. ಬಿಸ್ನೆಸ್ ಮಾಡ್ಬೇಕು ಅಂತ ನೀವು ಡಿಸಿಷನ್ ತಗೊಂಡಿದ್ದೀರಾ ಅನ್ನೋದು ಸಮಯ ಎಲ್ಲಿಂದ ಅದು ಹುಡ್ಕೊಂಡ್ ಬಂದ್ಬಿಡುತ್ತೆ.
ಸಮಯ ಇಲ್ಲ ಅನ್ನೋದು ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಮೆಂಟಲ್ ವೆಹಮ್ ಅಂತ ಕರಿತೀವಿ, ಅಂದ್ರೆ ಬ್ಲಾಕೇಜ್ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾವು ಮನ್ಸಿದೆ ಅಂತ ಹೇಳಿ ಮಾಡ್ಬೇಕಂದ್ರೆ ತೆಗಿಬೋದು 2 ರಿಂದ 3 ಅವರ್. ಸಣ್ಣದಾಗಿ ಏನ್ ಮಾಡ್ಬೋದು ಅಂತ ಹೇಳಿ ಒಂದು ಸ್ಮಾಲ್ ಸ್ಯಾರಿ ಸೇಲ್ಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೋದು, ಗಾರ್ಮೆಂಟ್ ಸೇಲ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲೇ. ನೀವು ಹೋಲ್ಸೇಲ್ ಇಂದ ತಗೊಂಡ್ಬಂದು ಅದ ನಮ್ದು ಅಂಗಡಿ ಇದೆ, ಅದಕ್ಕೋಸ್ಕರ ನಾನು ಅಂಗಡಿ ಓಪನ್ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ವೆರಿ ಗುಡ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ, ನೀವು ಮಾಡ್ಬೋದು. ಅಂದ್ರೆ ಅವ್ರಿಗೆ ಓಪನ್ ಮಾಡ್ಬೇಕೋ ಬೇಡವೋ ಅನ್ನೋ ಆತಂಕ ಇದೆಯಲ್ಲ, ಅದನ್ನ ಬಿಟ್ಟಾಕ್ಬಿಡಿ ನೀವು. ನಮ್ಮ ಕಾರ್ಯಕ್ರಮ ನೋಡ್ತಾರೆ, ನಮ್ಗಳ ಸಲಹೆಗಳಿಗೆ ಕೇಳ್ಕೊಳ್ತಾರೆ, ಸಾಧ್ಯ ಆದ್ರೆ ಭೇಟಿಯಾಗಿ ಆರಂಭ ಮಾಡಿ. ಆಮೇಲೆ ಇಲ್ಲಿ ನಿಮ್ಮ ಮಾತನ್ನು ಗಮನಿಸಿದಾಗ ಏನ್ ಅನ್ನಿಸ್ತು ಅಂದ್ರೆ, ಮಹಿಳೆಯರು ಅಂತ ಒಂದ್ 2-3 ಸರಿ ಹೇಳಿದ್ರಿ, ಮಹಿಳೆಯರು ಮಾಡಕ್ಕಾಗತ್ತಾ, ಅವ್ರಿಗೆ ಸಮಯ ಇರಕ್ಕಾಗತ್ತಾ ಅಂತ. ನನಗೆ ಒಬ್ಬ ಎಂಟರ್ಪ್ರಿನರ್ ಗೊತ್ತಿದ್ದಾರೆ, 35-40 ವರ್ಷದ ಹಿಂದೆನೆ ಈ ವಾತಾವರಣ ಹೇಗಿರ್ಬೋದು ಅವಾಗ. ಅಂತ ಸಂದರ್ಭದಲ್ಲೇ ಮಹಿಳಾ ಒಂದು ಉದ್ಯಮವನ್ನ ಆರಂಭ ಮಾಡಿ ಅನೇಕ ಮಹಿಳೆಯರಿಗೆ ಸಹಾಯವನ್ನ ಮಾಡಿ ಒಂದು ಮಹಿಳೆಯರ ಸಂಸ್ಥೆಯನ್ನು ಅಡಿಗೊಳಿಸಿದಂತಹ ಮಧುರಾ ಛತ್ರಪತಿ ಅಂತ ಆಕೆ ಲೇಡಿ. ನನಗೆ ಅವರು ಪರಿಚಯ ಇದ್ದಾರೆ, ಸಾಧ್ಯ ಆದ್ರೆ ಅವ್ರನ್ನ ನಂಬರ್ನ ನಾವು ಕಾರ್ಯಕ್ರಮ ಆದ ನಂತರ ಕೇಳಿದ್ರೆ ನಾನು ಕೊಡ್ತೇನೆ. 35-40 ವರ್ಷದ ಹಿಂದೆನೇ ಒಬ್ಬ ಮಹಿಳೆ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂದ್ಮೇಲೆ ಇವತ್ತು ನೀವು ಗಮನಿಸಬಹುದು. ನಾವು ಸ್ಕೂಲು ಕಾಲೇಜ್ ಹೋಗ್ತಾ ಇದ್ರೆ, ನಾನು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ಗೆ ಮೊನ್ನೆ ಟ್ರೈನಿಂಗ್ ಮಾಡಕ್ ಹೋಗಿದ್ದೆ. 60-70% ಮಹಿಳೆಯರಿದ್ದಾರೆ, 30% ಹುಡುಗರಿದ್ದಾರೆ. ನಮ್ಗೆ ನೋಡೋ ಆಶ್ಚರ್ಯ ಆಗುತ್ತೆ, ಏನಪ್ಪಾ ನಾವು ಮುಂಚೆ ಎಲ್ಲ ಹುಡುಗಿರು ಕಡಿಮೆ ಇರ್ತಾ ಇದ್ರು ಅಂತ. ಇವಾಗ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ನುಗ್ಗು ಬಿಟ್ಟಿದ್ದಾರೆ. ಏನು ಇದು ಮಾಡ್ಕೊಂಡು ಅನ್ಕಡಿಂದ ಒಂದು ಸಲಹೆ ಕೂಡ ನಾನ್ ಕೇಳ್ತಾ ಇರೋದು, ನೀವು ನುಗ್ಗಿ ಅಂತ ಮೆಸೇಜ್ ಮಾಡಿ ಮೆಸೇಜ್ ಕಳ್ಸಿ ಅಂತಾರಲ್ವಾ, ಅದಕ್ಕೆ ನಮ್ ಓದಿರೋರು ಇರ್ತಾರೆ, ಓದ್ತಾ ಇರ್ತಾರೆ. ಅದಕ್ಕೆ ನಾನು ಅದನ್ನ ಯಾವ ರೀತಿ ನಮ್ಗೆ ಟ್ರೈನಿಂಗ್ ಕೊಡ್ತೀರಾ, ಇಲ್ಲ ಯಾವ ರೀತಿ ಬಂದು ಕಾಂಟ್ಯಾಕ್ಟ್ ಮಾಡೋದು, ಮಾತಾಡೋದು, ಅದನ್ನೆಲ್ಲ ತಿಳ್ಕೊಳ್ತಾರೆ. ಸರಿ. ಈ ಕಾರ್ಯಕ್ರಮ ಆದ ನಂತರ ನೀವು ದೂರವಾಣಿಗೆ ನಮಗೆ ಕರೆ ಮಾಡಿದ್ರೆ ನಾವು ಮಾಹಿತಿಯನ್ನ ಕೊಡ್ತೇವೆ. ಉಚಿತವಾದ ತರಬೇತಿ ಕಾರ್ಯಕ್ರಮಗಳು ಇರುತ್ತೆ, ಪೇಯ್ಡ್ ಕಾರ್ಯಕ್ರಮಗಳು ಇರುತ್ತೆ. ಉಚಿತವಾದ ಕಾರ್ಯಕ್ರಮಕ್ಕೆ ಬಂದು ಅರ್ಥ ಮಾಡ್ಕೊಳ್ಳಿ ನೀವು ಏನ್ ವಿಷಯಗಳನ್ನು ಹೇಳ್ತೀವಿ ಅಂತ. ಯಾಕಂದ್ರೆ ಇದೆಲ್ಲನೂ ಜ್ಞಾನವನ್ನಾಗ್ಲಿ ಮತ್ತೊಂದಾಗ್ಲಿ ಸ್ವಲ್ಪವನ್ನಾದ್ರೂ ನಾವು ಎಲ್ಲ ಒಂದ್ ಕಡೆ ಥಿಯೇಟರ್ಗೋ ಮಾಲ್ಗೆ ಹೋದ್ರೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಡ್ತೀವಿ. ಆದ್ರೆ ಯಾರತ್ನಾರು ಪಾಠ ಕೇಳಬೇಕು, ತರಬೇತಿ ಕೇಳಬೇಕು ಅಂದ್ರೆ ಅಯ್ಯೋ ಇದು ದುಡ್ಡು ಕೊಡ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಗುರು ದಕ್ಷಿಣೆ ಕೊಡ್ಲಿಲ್ಲ ಮೈಗೆ ಹತ್ತಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೊಂದು ಮಾತುಗಳು ಹೇಳ್ತಾರೆ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ. ಒಂದು ಗುರು ಎಲ್ಲದರಲ್ಲೂ ಬೇಕು, ಮಾರ್ಗದರ್ಶನ ಬೇಕು. ಮಾರ್ಗದರ್ಶನವನ್ನ ಪಡೆಯುವಂತಹ ಒಂದು ಕಾರ್ಯವನ್ನ ಮಾಡಿ ಖಂಡಿತವಾಗಿ ನಿಮ್ಗೆ ನಾವು ಎಲ್ಲ ನೆರವನ್ನ ನೀಡ್ತೀವಿ ಅಂತ ಆಶ್ವಾಸನೆ ಕೊಡೋಣ. ವೆರಿ ನೈಸ್. ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ನೋಡಿ, ಜೀವನದಲ್ಲಿ ಏನಾದ್ರು ನೀವು ಸಾಧನೆ ಮಾಡ್ಬೇಕು ಅಂದ್ರೆ ಏನಾದ್ರು ಕಲಿಲೇಬೇಕು. ನನಗೆ ಮೆಸೇಜ್ ಮಾಡಕ್ಕಾಗಲ್ಲ, ನನಗೆ ಕಾಲ್ ಮಾಡ್ಲಿಕ್ಕೆ ಬರಲ್ಲ ಅಂತ ನಾವು ಅನ್ಕೊಂಡ್ ಕುತ್ಕೊಂಡ್ರೆ ನಾವ್ ಇದ್ದಲ್ಲೇ ಇರ್ತೀವಿ. ಏನಾದ್ರು ಹೊಸದ್ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಹೊಸ ಹೆಜ್ಜೆಗಳನ್ನ ಇಡ್ಲೇಬೇಕು, ಹೊಸದನ್ನ ಕಲಿತಾನೆ ಇರ್ಬೇಕು. ನಮ್ಮ ಸ್ಕ್ರೀನ್ ನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ನಂತರ ನೀವು ಫ್ರೀ ಸೆಮಿನಾರ್ಸ್ ನ ಅಟೆಂಡ್ ಮಾಡಬಹುದು. ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮೂಲಕ ಮತ್ತೆ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಮೂಲಕ ಸಾಕಷ್ಟು ಫ್ರೀ ಪ್ರೋಗ್ರಾಮ್ ಇರುತ್ತೆ. ಅದನ್ನ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಹೇಗೆ ಕಲಿಬೇಕು ಜೀವನದಲ್ಲಿ ಅಂತ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದ ಕಾಲ್. ಪ್ರೇಕ್ಷಕರೇ, ಇದು ಬಿಸ್ನೆಸ್ ಸೀಕ್ರೆಟ್ ಕಾರ್ಯಕ್ರಮ. ತುಂಬಾ ಜನ ಕಾಲ್ ಮಾಡಿ ಇದ್ರ ಉಪಯೋಗನ ಪಡ್ಕೊಳ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮನ ಮುಂದುವರ್ಸೋಣ. ನನ್ನ ಹೆಸರು ಉಮೇಶ್ ವಿ ಅಂತ. ನಾನು ಸನ್ಶೈನ್ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ. ಈ ಕಂಪ್ನಿಯನ್ನು 7 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. BTAನ ನಾನು 1 ವರ್ಷದ ಮುಂಚೆ ನಾನು ಜಾಯಿನ್ ಆದೆ. ನಾನು ಇಲ್ಲಿ ಆದಮೇಲೆ ನನಗೆ ಕೆಲವು ಬಿಸ್ನೆಸ್ ಮಾಡೋದಕ್ಕೆ ಕೆಲವು ಸಿದ್ಧ ಸೂತ್ರಗಳು ನನಗೆ ಸಿಕ್ಕಿದೆ. ಉದಾಹರಣೆಗೆ ಸಿಸ್ಟಮ್ ಡೆವಲಪ್ಮೆಂಟು, ಪ್ರಾಫಿಟಬಿಲಿಟಿ ಹೇಗೆ ಮಾಡೋದು, ಮ್ಯಾನ್ ಪವರ್ ಹ್ಯಾಂಡ್ಲಿಂಗ್ ಹೇಗೆ ಮಾಡೋದು, ಆಮೇಲೆ ನೆಟ್ವರ್ಕಿಂಗ್ ಹೇಗಿರುತ್ತೆ. ಇದರಿಂದ ನನಗೆ ನನ್ನ ಕಂಪ್ನಿನ ಉತ್ತಮಕ್ಕೆ ತಗೊಂಡೋಗೋಕ್ಕೋಸ್ಕರ ಏನೇನು ಬೇಕು ಅದಕ್ಕೆಲ್ಲ ಸಿದ್ಧ ಸೂತ್ರ ಸಿಕ್ಕಿರೋದ್ರಿಂದ ನನ್ನ ಮೇಲೆ ನನಗೆ ತುಂಬಾ ಭರವಸೆ ಬಂದಿದೆ. ಥ್ಯಾಂಕ್ ಯು BTA. ರೇಷ್ಮೆಯ ಅಂದವೇ ಅದನುಟ್ಟ ಚಂದವೇ, ರೇಷ್ಮೆಯ ಅಂದವೇ ಅದನುಟ್ಟ ಚಂದವೇ, ಒಂದಾಗಿ ಸೇರಲು ನನ್ನ ಮನಸ್ಸು ಕರಗಲು, ಕಂಜೋಡಿ ಬೆರೆಯಲು ಲಾವಣ್ಯ ಸೆಳೆಯಲು, ಮಾತೆಲ್ಲ ಮರೆಯಲು
ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಡಿಸೈನರ್ ಸ್ಯಾರೀಸ್, ಗಿಫ್ಟ್ ಸ್ಯಾರೀಸ್, ಅದರೊಂದಿಗೆ ರೇಷ್ಮೆಯಲ್ಲಿ ಎಷ್ಟೋ ಅಷ್ಟಕ್ಕೂ ಪಚ್ಚಯಪ್ಪ ಸಿಲ್ಕ್ಸ್, ಅತ್ಯುತ್ತಮ ಕ್ವಾಲಿಟಿ, ಅತಿ ನವೀನ ಕಲೆಕ್ಷನ್ಸ್, ಅತ್ಯಂತ ಕಡಿಮೆ ಬೆಲೆ. ಕಾಂಚೀಪುರದಲ್ಲಿ 90 ವರ್ಷಗಳ ರೇಷ್ಮೆ ಪಾರಂಪರ್ಯ. ಪಚ್ಚಯಪ್ಪ ಸಿಲ್ಕ್ಸ್ ಫಾರ್ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರೀಸ್, ಕಾಮರಾಜರ್ ರೋಡ್, ಕಾಂಚೀಪುರ. ರೇಷ್ಮೆಯ ಅಂದವೇ ಅದನೊಟ್ಟ ಚಂದವೇ, ಒಂದಾಗಿ ಸೇರಲು ನನ್ನ ಮನಸ್ಸು ಕರಗಲು. ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಪುನರ್ವಸತಿ ವೃದ್ಧರ ಸೇವಾಶ್ರಮ ಹಾಗೂ ಶುಶ್ರೂಷಾ ಕೇಂದ್ರ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ನೆರವಿನ ಜೀವನ ಸೌಲಭ್ಯ, ಅಂಗವಿಕಲ, ಬುದ್ಧಿವಿಕಲ, ಆಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ಬಳಲುವವರ ಶುಶ್ರೂಷೆ, 24/7 ದಾದಿಯರಿಂದ ಆರೈಕೆ. ಸಂಪರ್ಕಿಸಿ 08065655555 9448244695. ನಮಸ್ಕಾರ, ನನ್ನ ಹೆಸರು ರಾಮು ಅಂತ, RR ಪ್ರಾಪರ್ಟೀಸ್ ಮಾಲೀಕ. ನಾನು ಫ್ರಮ್ ಪಾಸ್ಟ್ 10 years ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ. 8 ಪ್ರಾಜೆಕ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ. ಈ BTA ಇಂದ ನನಗೆ ಏನು ಯೂಸ್ ಆಯ್ತು ಅಂತ ಹೇಳಿದ್ರೆ, ಡೈಲಿ 30 minutes ಇನೋವೇಷನ್. ಅಂದ್ರೆ ಒಂದು ಬಿಸ್ನೆಸ್ ನ ಅಪ್ಪ ಹಾಕಿದ ಆಲದ ಮರ ತರ ಒಂದೇ ತರ ಮಾಡೋದ್ರಿಂದ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೋದಾ, ಹೊಸ ಹೊಸ ಟೆಕ್ನಾಲಜಿ ಯಾವ ತರ ಅಡಾಪ್ಟ್ ಮಾಡ್ಕೊಳೋದು ಅಂತ ಕಲ್ತ್ಕೊಂಡೆ. ನಮ್ಮ ಕೋಚ್ ಸತ್ಯನಾರಾಯಣ ಅವರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. 100 ಜನಗಳಿಗೆ ಅವರು ಕೆಲಸ ಕೊಟ್ಟಿದ್ದಾರೆ. ವರ್ಕರ್ಸ್ ನ ಹೆಂಗೆ ಹ್ಯಾಂಡ್ಲ್ ಮಾಡೋದು, ಒಂದು ಪ್ರಾಬ್ಲಮ್ ಬಂದಾಗ ಹೆಂಗೆ ಫೇಸ್ ಮಾಡೋದು, ಅದು ನಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ನಾವು ತಗೊಂಡು ನಮ್ಮ ಕಂಪ್ನಿಗಳಿಗೆ ಏನೇನ್ ಪ್ರಾಬ್ಲಮ್ ಬರ್ತಾ ಇದೆ ಅದು ಫೇಸ್ ಮಾಡ್ಲಿಕ್ಕೆ ನನಗೆ ಈಸಿ ಆಗ್ತಾ ಇದೆ. ಥ್ಯಾಂಕ್ ಯು BTA, ಲವ್ BTA. BBMPಯಲ್ಲಿ ಹೆಣ್ತಿರ್ಗ ಅಧಿಕಾರ, ವಾರ್ಡ್ನಲ್ಲಿ ಗಂಡಂದಿರ್ ದರ್ಬಾರ್. ಜನರ ದುಡ್ಡಲ್ಲಿ ಟ್ರಿಪ್ ಮೇಲೆ ಟ್ರಿಪ್ ಮಾಡ್ತಾ ವಾರ್ಡ್ಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಗಳಲ್ಲಿ ತುಂಬಾ ಬ್ಯುಸಿ ಆಗಿರೋ ನಮ್ಮ BBMP ಕಾರ್ಪೊರೇಟರ್ಗಳು. ಕಾರ್ಪೊರೇಟರ್ಗಳೇ, ನೀವು ವಾರ್ಡ್ಗೆ ಹೋಗೋದು ಸಮಸ್ಯೆಗಳನ್ನ ಆಲ್ಸೋಕ ಅಥವಾ ವಾಕ್ ಎಲ್ಲೆಲ್ಲಿ ಯಾರ್ಯಾರ ದರ್ಬಾರ್? ನಿಮ್ಮ ವಾರ್ಡ್, ನಿಮ್ಮ ಸಮಸ್ಯೆ, 198 ವಾರ್ಡ್ಗಳಲ್ಲಿನ ಸಮಗ್ರ ವರದಿ ನಿಮ್ಮ ಜನತಾ ವಾಹಿನಿಯಲ್ಲಿ. ಬಿಸ್ನೆಸ್ ಸೀಕ್ರೆಟ್ ಕಾರ್ಯಕ್ರಮನ ಮುಂದುವರ್ಸೋಣ ಪ್ರೇಕ್ಷಕರೇ. ಸ್ಕ್ರೀನ್ ಮೇಲಿರೋ ಲ್ಯಾಂಡ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಈಗ ನೀವು ನಮ್ಮ ಹತ್ರ ಮಾತಾಡಬಹುದು. ಕಾರ್ಯಕ್ರಮದ ನಂತರ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ನೀವು ಯಾರು ಪರ್ಸನಲ್ ಆಗಿ ನಮ್ಮ ಎಕ್ಸ್ಪರ್ಟ್, ಬಿಸ್ನೆಸ್ ಎಕ್ಸ್ಪರ್ಟ್ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ನ ಮೀಟ್ ಮಾಡ್ಬೇಕಂದ್ರೆ ಖಂಡಿತ ಕಾರ್ಯಕ್ರಮದ ನಂತರ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಬನ್ನಿ ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ನಾವು ಮಾತಾಡ್ತಾ ಇದ್ವಿ ಐಡಿಯಾ ಟು ಇಂಪ್ಲಿಮೆಂಟೇಷನ್. ಅಂದ್ರೆ ಯಾವ್ದೇ ಒಂದು ವ್ಯಕ್ತಿಗೆ ಒಂದು ಐಡಿಯಾ ಬಂದಿದ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತ ಎನರ್ಜಿ ಸೃಷ್ಟಿ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಅಂತ ಹೇಳ್ಬಿಟ್ಟು, ಹೇಗೆ ಅದನ್ನ ಸೃಷ್ಟಿ ಮಾಡ್ಕೊಳ್ಬೇಕು? ನೋಡಿ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ಹೇಗೆ ಕ್ರಿಯೇಟ್ ಮಾಡ್ಕೊಬಹುದು. ಇವಾಗ ಏನಾಗುತ್ತೆ, ಒಂದು ಎಂಗೇಜ್ಮೆಂಟ್ ಆದಾಗ ಯಾವಾಗ್ಲೂ ನಮ್ಗೆ ಏನ್ ಜ್ಞಾಪಕ ಬರ್ತಾ ಇರುತ್ತೆ, ನಮ್ಮ ಸಂಗಾತಿ ಆಗೋರ್ದು ಪಿಕ್ಚರ್ ಕಾಣಿಸ್ತಾ ಇರುತ್ತೆ. ನಾವ್ ಎಲ್ಲೋದ್ರೂ ಅವ್ರನ್ನೇ ಕಾಣಿಸ್ತಾ ಇರ್ತೀವಿ, ಬಸ್ ಸ್ಟಾಪ್ ಅಲ್ಲಿ ಆಗಿರ್ಬೋದು, ಆಫೀಸ್ ಅಲ್ಲಿ ಆಗಿರ್ಬೋದು. ಅವ್ರ ಸೃಷ್ಟಿ ಹೇಳ್ತಾ ಇದಾರೆ ಸತ್ಯ ಅವರು. ಅದೇ ತರ ಬಿಸ್ನೆಸ್ ನಂದು ಹೆಂಗ್ ನೋಡ್ಬೇಕು, ಯಾವ ತರ ನೋಡ್ಬೇಕು ಅಂತ ಕನ್ಸ್ ಕಾಣಿ ಅಲ್ಲೊಂಥರ ಇಮ್ಯಾಜಿನ್ ಮಾಡಿ ನಮಗೆ ಕಾಣಿಸಂಗ್ ಆಗ್ಬೇಕು. ನಾನು ಫಸ್ಟ್ ಟೈಮ್ ಬಿಸ್ನೆಸ್ ನೆಕ್ಸ್ಟ್ ನಿಮ್ಮ ಪುಸ್ತಕದ ಒಂದು ಹೆಡ್ಡಿಂಗ್. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಲಾಂಚ್ಡ್ ವೆರಿ ಸೂನ್. ಹೌದು, ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಸೊ ನಾವು ಎನರ್ಜಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ಲಿ ಕನಸು ಕಾಣ್ತಾ ಇದ್ದಾಗ ಅದ್ರ ಎನರ್ಜಿ ತಾನಾಗಿ ಸೃಷ್ಟಿ ಆಗ್ಬಿಡುತ್ತೆ. ಹೌದು, ಅಂದ್ರೆ ಕನಸುಗಳನ್ನ ನಾವು ಕಾಣ್ತಾ ಇರಬೇಕು, ಅದನ್ನ ವಿಜುವಲೈಸ್ ಮಾಡಬೇಕು. ಎಷ್ಟೋ ಆಟಗಾರರು ವಿಜುವಲೈಸ್ ಮಾಡಿಕೊಂಡು ಸಕ್ಸಸ್ ಆಗಿದ್ದಾರೆ ಅಂತ ಅವ್ರ ಲೈಫ್ ಹಿಸ್ಟ್ರಿಗಳನ್ನ ಓದಿದಾಗ ಗಮನಿಸ್ತಾ ಇರ್ತೇವೆ. ಅದು ಕನಸುಗಳನ್ನಾಗಿ ಬಿಟ್ರೆ ಅದು ಕನಸಾಗಿರ್ತದೆ. ಕನಸನ್ನ ನನ್ಸ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು, ಕನಸುಗಳನ್ನ ನಾವು ಗುರಿಗಳನ್ನಾಗಿ ಮಾಡಬೇಕು. ಗುರಿಗಳನ್ನಾಗಿ ಮಾಡ್ಕೊಂಡು ಬರೀ ಗುರಿಗಳನ್ನಾಗಿ ಇಟ್ಕೊಂಡ್ರೆ ಆಗೋದಿಲ್ಲ. ಗುರಿಗಳೆಡೆಗೆ ನಾವು ಗುರಿ ಇಡ್ತಾ ಇರಬೇಕು. ಯಾವಾಗ ನೋಡಿದ್ರು ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಅಂತ ಬೇಂದ್ರೆ ಅವ್ರ ಕವನ ಬರೆದಿರೋ ಹಾಗೆ, ಕುಂತ್ರೆ ನಿಂತ್ರೆ ನಾವೇನ್ ಕೆಲಸ ಮಾಡ್ತಾ ಇರ್ತೀವಲ್ಲ ಅದರ ಧ್ಯಾನ ನಾವು ಮಾಡಬೇಕು. ಅಂದ್ರೆ ಕ್ರಿಯೆ, ಆಕ್ಷನ್ ನಮ್ದಾಗಬೇಕು. ಬೋತ್ ಬಾಡಿ ಅಂಡ್ ಮೈಂಡ್
ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು ಮತ್ತೆ ನಮ್ಮ ಬಾಡಿ ಇವೆಲ್ಲವೂ ಕೂಡ ಸೇರಿಕೊಂಡು ಕ್ರಿಯೆಯ ಕಡೆಗೆ ಹೊರಟು ನಾವು ಇಂಪ್ಲಿಮೆಂಟೇಷನ್ ಕಡೆಗೆ ಹೋಗಬೇಕು. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಐಡಿಯಾಸ್ ಮಾಡ್ಬಿಡ್ತೀವಿ, ಯೋಚನೆ ಮಾಡ್ಬಿಡ್ತೀವಿ, ಆಲೋಚನೆ ಮಾಡ್ಬಿಡ್ತೀವಿ, ಆದರೆ ಆ ಐಡಿಯಾಸ್ನ ಅಲ್ಲೇ ನಾವು ಸಾಯಿಸೋದಕ್ಕೆ ಬಿಡಬಾರದು. ಅದನ್ನ ಜೀವಂತ ಇಡಬೇಕು. ಜೀವಂತ ಇಟ್ಟು ನಾವು ಆಕ್ಷನ್ ತಗೊಂಡೋಗ್ಬೇಕು. ಯಾವಾಗ ನಾವು ಆಕ್ಷನ್ ಕಡೆಗೆ ಇರ್ತೀವಿ ಆಗ ನಮ್ಮ ಸಕ್ಸಸ್ ರೇಟ್ ತುಂಬಾ ಹೈ ಇರ್ತದೆ. ವೆರಿ ನೈಸ್. ಒಳ್ಳೆ ಒಂದು ಉತ್ತರನ ಕೊಟ್ಟಿದ್ದಾರೆ ಜಯಪ್ರಕಾಶ್ ಅವರ ಮತ್ತೆ ಸತ್ಯನಾರಾಯಣ ಅವರೇ. ಪ್ರೇಕ್ಷಕರೇ, ಇದು ಬಿಸ್ನೆಸ್ ಸೀಕ್ರೆಟ್ ಫೋನ್ ಇನ್ ಲೈವ್ ಕಾರ್ಯಕ್ರಮ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಮೇಡಮ್, ನಾನು ಶ್ರೀಮತಿ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ಶ್ರೀಮತಿ ಅಂತ. ಹೇಳಿ ರೇವತಿ ಅವರೇ, ಹೇಳಿ. ಶ್ರೀಮತಿ ಹೇಳಿ. ಹೇಳಿ ಶ್ರೀಮತಿ ಅವರೇ. ಅಲ್ಲ ಸರ್, ನಾನು ಇದು ಲ್ಯಾಬ್ ಟೆಕ್ನಿಷಿಯನ್ ಸರ್. ನಾನು ಇದು ಸ್ವಂತ ಮಾಡಕ್ಕೆ ನಮ್ಮಲ್ಲಿ ಅನುಕೂಲ ಇಲ್ಲ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಸ್ವಂತ ಮಾಡಕ್ಕೆ ಏನಾದ್ರೂ ನೀವು ಸಹಾಯ ಮಾಡ್ತೀರಾ ಸರ್? ನಾವು ದುಡ್ಬಿಟ್ಟು ನಾವು ಹಿಂತಿರುಗಿಸಿ ಕೊಟ್ಬಿಡತ್ತಾರ? ಗೊತ್ತಾಯ್ತು, ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದೀರಿ. ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ಕೊಂಡು ನೀವು ಸ್ವಂತ ಮಾಡಬೇಕು ಅಂದಾಗ ನಿಮ್ಗೆ ಗೊತ್ತಿರಬೇಕು ಲ್ಯಾಬೊರೇಟರಿ ಅಂದ್ರೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕು, ಅದರ ರೇಟ್ ಏನ್ ಬೇಕು, ಹೇಗುತ್ತೆ ಎಲ್ಲ ಒಂದು ತಿಳುವಳಿಕೆ ಅವರಿಗೆ ಬೇಕಾಗ್ತದೆ. ಪರಿಚಯದ ಕನ್ಸ್ಯೂಮ್ಯಾಕ್ಸ್ ಕೋರ್ಸ್ ಮಾಡಿರೋ ತಂಗಿ ಕೂಡ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಮೊನ್ನೆ ರೀಸೆಂಟ್ 2 weeks ಬ್ಯಾಕ್ ನಾವು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟು ಬಂಡವಾಳ ಆಗುತ್ತೆ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವೊಂದು ಟೆಕ್ನಿಷಿಯನ್ಗೆ ಏನ್ ಬೇಕೋ ಒಂದು ಶಾಪ್ ಓಪನ್ ಮಾಡಿದ್ರೆ ಸಾಕು, ಒಂದೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಅದೇ ಸಂಸ್ಥೆಯ ತಂದಿಟ್ಬಿಟ್ಟು ಅದಕ್ಕೆ ಅವ್ರ ಮಾರ್ಜಿನ್ ಏನಾಗುತ್ತೆ ಯೂಸ್ ಆಗುತ್ತೆ ಅದ್ರ ಪರ್ಸೆಂಟೇಜ್ ತಗೊಂತಾರೆ, ಬಂಡವಾಳ ಹಾಕಿ ತಗೊಬೇಕಾಗಿಲ್ಲ. ಅವಕಾಶಗಳೆಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕು ಇವರು. ಸೊ ಶ್ರೀಮತಿ ಅವರು ನೀವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನ ರಿಸರ್ಚ್ ಮಾಡಿ. ತುಂಬಾ ಸಂಸ್ಥೆಗಳು ಏನ್ ಮಾಡ್ತಾರೆ, ಎಕ್ಸ್ರೇ ಮಿಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನ್ ಮಷಿನ್ಸ್ ಬೇಕಾಗಿರುತ್ತೆ ಅದನ್ನ ಇವತ್ತು ಸೇಲ್ ಮಾಡಿದ್ರೆ ಅವರು ನಿಮ್ಗೆ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಯೂಸ್ ಅಂಡ್ ಪೇ ಬೇಸಿಸ್ ಅಲ್ಲೂ ಕೂಡ ತುಂಬಾ ಇದೆ. ನನ್ನ ಪರಿಚಯದವರು ಇದನ್ನ 2 weeks ಬ್ಯಾಕ್ ಅವ್ರ ತಂಗಿಯವರು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಕಂಪ್ಲೀಟ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ವಂತ ಸ್ಟಾರ್ಟ್ ಮಾಡ್ಬೇಕಂದಾಗ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇದನ್ನ ನೀವು ಸಂಪರ್ಕ ಮಾಡಿ ನೀವು ಇದ್ರ ಬಗ್ಗೆ ತಿಳ್ಕೊಬಹುದು. ಥ್ಯಾಂಕ್ ಯು ಶ್ರೀಮತಿ ಅವರೇ, ಕಾಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿ, ಜಸ್ಟ್ ರಿಸರ್ಚ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಕೇಳಿದಂತ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ರೆ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಐಡಿಯಾ ಬಂದಿದೆ. ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮತ್ತೆ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಮೂಲಕ ಸಾಕಷ್ಟು ಉಚಿತ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನೀವು ಅದಕ್ಕೆ ಬಂದಾಗ ನಿಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಬಂಡವಾಳಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಬಂಡವಾಳ ಬಂದೇ ಬರುತ್ತೆ. ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ, ಸತ್ಯ ಅವರೇ, ನೋಡಿ, ಸಾಕಷ್ಟು ಜನನ ನೀವು ನೋಡಿರ್ಬೋದು, ಬಿಸ್ನೆಸ್ ಮಾಡೋರ್ನ, ಬಿಸ್ನೆಸ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಔಟ್ ಆಫ್ ಸ್ಟೇಷನ್ ಇಂದ ಎಲ್ಲ ಇರ್ತಾರೆ. ಸೊ ಬೆಂಗಳೂರಲ್ಲಿರೋ ಜನ ಇಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ, ಕಾಲ್ ಮಾಡಿ ಮಾತಾಡ್ತಾರೆ. ಆದ್ರೆ ಈಗ ಔಟ್ ಆಫ್ ಸ್ಟೇಷನ್ ಜನ ಇರೋರು ಹೇಗೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ? ನೋಡಿ, ಇವತ್ತು ಸಹಾಯ ಎಲ್ಲಿ ಯಾರು ಬೇಕಾದ್ರೂ ಪಡ್ಕೊಬಹುದು. ಹೇಗೆ ಅಂತ ಹೇಳಿದ್ರೆ, ಇವತ್ತು ಟಿವಿ ಮೂಲಕ ಕಂಟಿನ್ಯೂಸ್ ಆಗಿ ಅವ್ರು ನಮ್ಮ ಟಿವಿ ಪ್ರೋಗ್ರಾಮ್ ನೋಡೋದ್ರಿಂದ ಎಷ್ಟೊಂದು ಅವ್ರಿಗೆ ಏನಾಗುತ್ತೆ, ಮಾಹಿತಿ ಸಿಗುತ್ತೆ, ಬಿಸ್ನೆಸ್ ಬೆಳೆಸ್ಕೊಳ್ಳೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ನಮ್ಗೆ ಎಷ್ಟೋ ಕರೆಗಳು ಮಾಡಿ, ಸರ್ ನೀವು ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟು ತುಂಬಾ ಸೂಕ್ತವಾಗಿ ನಮ್ಗೆ ಥ್ಯಾಂಕ್ ಯು ಅಂತ ಹೇಳಿ ಕರೆಗಳು ಬರ್ತಾ ಇದೆ. ಒಂದು ಎರಡನೇದು ಏನ್ ಮಾಡ್ಬೋದು ಅಂತ ಹೇಳಿ, ನಮ್ಮ ಪುಸ್ತಕ ಇದೆ, ಸೆಲ್ಫ್ ಹೆಲ್ಪ್ ಪುಸ್ತಕ. ಸೊ ಈ ಪುಸ್ತಕ ಬರೆದಿರೋ ನನ್ನ ಅನುಭವದ ಮೂಲಕ ಒಂದು 27 ಅಧ್ಯಾಯಗಳಿದೆ. ಇದರಲ್ಲಿ ಸೇಲ್ಸ್ ನಲ್ಲಿ ಹೇಗೆ ನಾವು ಉನ್ನತಿ ಪಡಿಬಹುದು. ಸೇಲ್ಸ್ ಅಂದ್ರೆ ನೀವು ಬಿಸ್ನೆಸ್ ಓನರ್ ಆಗಿರೋರು, ನೀವು ಮಾರಾಟ ಚೆನ್ನಾಗಿ ಮಾಡಿದೆ, ನಿಮ್ಮ ಬಿಸ್ನೆಸ್, ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಪ್ರಾಜೆಕ್ಟ್ ನ ನೀವು ನಿಮ್ಮ ಎಂಪ್ಲಾಯೀಸ್ಗೆ, ಕಸ್ಟಮರ್ಸ್ಗೆ, ನಿಮ್ಮ ಮನೆಯವ್ರಿಗೆ ನೀವು ಮಾಡೋದ್ರಿಂದ ಏನಾಗುತ್ತೆ, ಈ ಪುಸ್ತಕ ಓದಿ ನೀವು ಅನುಭವ ಪಡ್ಕೊಂಡು ಇದ್ರ ಅನುಭವದಿಂದ ನೀವು ಮುಂದುವರಿಬಹುದು. ಎರಡನೇದು, ಮುಂದೆ ನೀವು ರಿಜಿಸ್ಟರ್ ಆಗಿ ನಮ್ಮ ಸಂಸ್ಥೆಗೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿಗೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರನ್ನ ಫ್ರೀ ಆಗಿ ನೋಂದಾಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ವರ್ಷದಲ್ಲಿ ಪಬ್ಲಿಕ್ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತೀವಿ, ವಾರದಲ್ಲಿ ನಾವು ಗ್ಲೇಝೋನ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ, ಫೇಸ್ಬುಕ್ ಮೂಲಕ ನಾವು ಬ್ಲಾಗ್ಸ್ ನ ಕಳಿಸ್ತಾ ಇರ್ತೀವಿ. ಸೊ ನೀವು ಕಾಲ್ ಮಾಡಿ ನಮ್ಮ ಜೊತೆ ನೀವು ಏನಾದ್ರು ತುಂಬಾ ಅಗತ್ಯವಾಗಿ ನಮ್ಮನ್ನು ಮೀಟ್ ಮಾಡ್ಲೇಬೇಕಂತ ಹೇಳಿದ್ರೆ ನಮ್ಮ ಸಮಯವನ್ನು ಕೂಡ ನಿಮ್ಗೆ ಕೊಡ್ತೀವಿ. ಅಲ್ಲಿ ನೀವು ನಮ್ಮ ಜೊತೆ ಉಚಿತವಾಗಿ ಕೂತ್ಕೊಂಡು ವಿತೌಟ್ ಎನಿ ಕನ್ಸಲ್ಟೇಷನ್ ಫೀಸ್ ನಮ್ಮನ್ನ ಮೀಟ್ ಮಾಡ್ಬೋದಾಗಿರುತ್ತೆ. ವೆರಿ ನೈಸ್. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಮಾತಾಡಿ ಸರ್, ಹೇಳಿ, ತಮ್ಮ ಹೆಸರು ಹೇಳಿ. ಅರುಣ್ ಅವರು, ಹೇಳಿ ತಮ್ಮ ಪ್ರಶ್ನೆ ಹೇಳಿ. ಮೇಡಮ್, ನನ್ನ ಆಪ್ಟೋಮೆಟ್ರಿಸ್ಟ್ ಕೋರ್ಸ್. ಹಲೋ, ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಆಪ್ಟೋಮೆಟ್ರಿಸ್ಟ್ ಕೋರ್ಸ್. ಹಲೋ, ಕಾಲ್ ಕಟ್ ಆಗಿದೆ ಅಂತ ಕಾಣುತ್ತೆ. ಸೊ ಜಯಪ್ರಕಾಶ್ ಅವರೇ, ನೀವ್ ಹೇಗೆ ಸಹಾಯ ಮಾಡ್ತೀರಾ ಜನರಿಗೆ, ಲೈಕ್ ಔಟ್ ಆಫ್ ಸ್ಟೇಷನ್ ಇರೋರಿಗೆ, ಬೇರೆ ಬೇರೆ ಕಡೆಯಿಂದ ತುಂಬಾ ಜನಕ್ಕೆ ಬರ್ಬೇಕಂತ ಆಸೆ ಇರುತ್ತೆ, ಅವ್ರನ್ನ ಹೇಗೆ ತಲುಪ್ತೀರಾ ನೀವು? ನನಗೆ ಕಳೆದ ವಾರ ಭಾನುವಾರ ಪ್ರಸಾರ ಆದಾಗ ಮತ್ತೆ ಮರುಪ್ರಸಾರ ಆದಾಗ ಸುಮಾರು ಜನ ನನಗೆ ಕಾಲ್ ಮಾಡಿದ್ರು.
ನಾವು ಬಿಡುವಿರ್ತೀವಿ, ನಾವು ಬಿಡುವು ಎಲ್ಲ ಟೈಮಲ್ಲೂ ಇರೋದಿಲ್ಲ. ತರಬೇತಿನಲ್ಲೇ ನಾವು ಭಾಗವಹಿಸ್ತಾ ಇದ್ದಾಗ ಕೆಲವೊಂದ್ಸರಿ ನಾವು ಬಿಡುವಿರೋದಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಅಲ್ಲಿಗೆ ನಿಲ್ಲಿಸೋದು ಬಿಟ್ಟು ಬೇರೆ ಟೈಮ್ನಲ್ಲಿ ಮತ್ತೊಂದ್ಸರಿ ಕರೆ ಮಾಡಿ. ನಾವು ಬಿಡುವಿದ್ದಾಗ ಒಂದೊಂದ್ಸರಿ ನಾವು ಕೂಡ ವಾಪಸ್ಸು ಫೋನ್ ಮಾಡ್ತೇವೆ, ಸಮಯವನ್ನು ನೀಡ್ತಾ ಇದ್ದೇವೆ. ನಾನು ಒಬ್ಬೊಬ್ಬ ಕಾಲರ್ಗೆ 3 ನಿಮಿಷದಿಂದ 5 ನಿಮಿಷದವರೆಗೆ ಮಾತನಾಡಿದ್ದೇನೆ. ನನ್ನ ಕೈನಲ್ಲಾದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಕೆಲವೊಂದು ಉಚಿತ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ನಾನು ಓದಿದ್ರೆ ಈ ರೀತಿಯ ಪುಸ್ತಕಗಳನ್ನು ಓದಿ ಅಂತ ಹೇಳ್ತೇನೆ. ಅಥವಾ ಆ ಊರಿಗೆ ಸಂಬಂಧಪಟ್ಟವ್ರು ನನಗೆ ಯಾರು ಗೊತ್ತಿದ್ರೆ, ಉದಾಹರಣೆಗೆ ಯಾರೊಬ್ರು ಆಟೋಮೊಬೈಲ್ ರಿಲೇಟೆಡ್ ಕೇಳಿದ್ರು, ನನಗೊಬ್ರು ಆಟೋಮೊಬೈಲ್ ಎಕ್ಸ್ಪರ್ಟ್ ಪರಿಚಯ ಇದ್ರು, ಅವ್ರ ನಂಬರ್ ಕೊಟ್ಟು ಅವ್ರನ್ನ ಕನೆಕ್ಟ್ ಮಾಡಿದೆ. ಈ ಥರ ನಮ್ಮ ಒಂದು ಪರಿಧಿಯೊಳಗಡೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ನಾವು ಖಂಡಿತ ಮಾಡ್ತೇವೆ. ಮಾರ್ಗದರ್ಶನ ಮುಖ್ಯ ಇಲ್ಲಿ ಅಷ್ಟೇ. ನನಗೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂದರೆ, ನೀವೊಂದು ಓಪನ್ ಅಪ್ ಆಗಬೇಕು. ನೀವು ಓಪನ್ ಅಪ್ ಆಗಬೇಕು, ಸಮಾಜದ ಜೊತೆ ಬೆರೀತಾ ಹೋದ್ರೆ ಇದು ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ. ವೆರಿ ನೈಸ್. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಸರ್. ಮೇಡಮ್, ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ಮೈಸೂರಿಂದ ಕಾಲ್ ಮಾಡ್ತಿರೋದು. ಹಾ, ಹೇಳಿ, ನಿಮ್ ಪ್ರಶ್ನೆ ಹೇಳಿ. ಮೇಡಮ್, ನಾನು ಆಪ್ಟೋಮೆಟ್ರಿಸ್ಟ್ ಕೋರ್ಸ್ ಮುಗಿಸಿದ್ದೀನಿ. ಈಗ ನಾನು ಸ್ವಂತ ಆಪ್ಟಿಕಲ್ ಶೋರೂಮ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವ ತರ ಮಾಡಬೇಕು ಅಂತ ಗೊತ್ತಿಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿನಲ್ಲಿ ಒಬ್ಬ ಟೈಕೂನ್ ಇದ್ದಾರೆ, ತುಂಬಾ ಸಕ್ಸಸ್ಫುಲ್ ಆಗಿ ನಿಮ್ಮ ಆಪ್ಟಿಷಿಯನ್ ಶೋರೂಮ್ ನ ನಡೆಸ್ತಾ ಇದ್ದಾರೆ. ನೀವು ನಮ್ಗೆ ಆಮೇಲೆ ಕಾಲ್ ಮಾಡಿದ್ರೆ ಅವರು ನೇರವಾಗಿ ಅವರು ತಮ್ಮ ಒಂದು ಸಂಸ್ಥೆಯ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟು ಬೇಕಾದ್ರೆ ನಿಮ್ಗೆ ಅವ್ರ ಫ್ರಾಂಚೈಸಿ ಕೂಡ ಕೊಡ್ತಾರೆ. ನೀವು ಕಾಲ್ ಮಾಡಿ ನಮ್ಗೆ ಮಾತಾಡ್ಬೋದು ಆಮೇಲೆ. ಕಾಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಹೇಳಿ ಅರುಣ್ ಅವರೇ. ಒಂದ್ ನಿಮಿಷ ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್. ಈ ಪ್ರೋಗ್ರಾಮ್ ತುಂಬಾ ಇಷ್ಟ ಆಯ್ತು. ಎಷ್ಟೋ ಜನ ಎಜುಕೇಶನ್ ಮಾಡಿ ಜಾಬ್ ಇಲ್ದಂತಾನೆ ತುಂಬಾ ಜನ ಇದ್ದಾರೆ, ಅಂತ ಜಾಬ್ ಮಾಡ್ಬೇಕು ಅಂತ. ಅಂತವ್ರಿಗೆ ನಿಮ್ಮ ಪ್ರೋಗ್ರಾಮ್ ಇಂದ ಒಳ್ಳೇದಾಗುತ್ತೆ ಅಂತ ನನ್ನ ಕಡೆಯಿಂದ ವಿಶೇಷ ಮೇಡಮ್. ಥ್ಯಾಂಕ್ ಯು. ಕಾಲ್ ಮಾಡಿ ನಿಮ್ಮ ಒಂದು ಬೆಸ್ಟ್ ವಿಶಸ್ ಕೊಡ್ತಾ ಇದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಾ ಇರುವ ಮುಖ್ಯ ಉದ್ದೇಶನೇನೆ ಮೂಲತಃ ನಮ್ಮ ಎಲ್ಲ ಜನರಿಗೆ ಇದ್ರ ಬಗ್ಗೆ ಪ್ರಚಾರ ಆಗಬೇಕು ಅಂತ. ಅವರು ಹೇಳಿದ್ರು ನಾವು ಕೆಲಸಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ ಅಂತ. ನಾವು ಕೆಲಸಕ್ಕೆ ಹೆಚ್ಚು ಮಾರ್ಗದರ್ಶನ ನೀಡೋದಕ್ಕಿಂತ ಕೆಲಸ ಬಿಟ್ಟು 100 ಜನಕ್ಕೆ 1000 ಜನಕ್ಕೆ ನೀವು ಕೆಲಸ ಕೊಡೋದು ಹೆಂಗೆ ಅನ್ನೋದ್ರ ಕಡೆಗೆ, ಮತ್ತೆ ನಿಮ್ಮ ಆತ್ಮವಿಶ್ವಾಸವನ್ನ ಬೆಳೆಸಿ ನೀವು ಒಬ್ಬ ಉದ್ಯಮಶೀಲರಾಗೋದು ಕಡೆಗೆ ನೀವು ನಮ್ಮೆಲ್ಲ ವೀಕ್ಷಕರನ್ನ ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಈ ಬಿಸ್ನೆಸ್ ಸೀಕ್ರೆಟ್ಸ್ ಮೂಲಕ ನಾವು ಮಾಡ್ತಾ ಇದೀವಿ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಏನ್ ಹೇಳ್ತೀರಿ? ಕರೆಕ್ಟ್ ಸರ್. ವೆರಿ ನೈಸ್. ಅರುಣ್ ಅವರ ನಿಮ್ಮ ವಿಶಸ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೇನೆ ನಮ್ಮ ಬಿಸ್ನೆಸ್ ಸೀಕ್ರೆಟ್ ಕಾರ್ಯಕ್ರಮದ ಮೂಲ ಉದ್ದೇಶನೇ ಅದು ಬಿಸ್ನೆಸ್ ಓನರ್ಸ್ ನ ಮೋಟಿವೇಟ್ ಮಾಡಬೇಕು ಅನ್ನೋದು, ಬಿಸ್ನೆಸ್ ಓನರ್ಸ್ ಗೆ ಇರುವಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದು. ಅದ್ರ ಜೊತೆಗೆ ನಮ್ಮ ಕಂಟ್ರಿಯ, ನಮ್ಮ ದೇಶದ ಬೆನ್ನೆಲುಬೆ ಬಿಸ್ನೆಸ್ ಓನರ್ಸ್. ಅವ್ರನ್ನ ನಾವು ನಿಜವಾಗ್ಲೂ ಸ್ಟ್ರಾಂಗ್ ಮಾಡಿದ್ರೆ ಖಂಡಿತ ನಮ್ಮ ದೇಶನ ನಾವು ತುಂಬಾ ದೊಡ್ಡ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ಬೋದು. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಿದ್ದು ಅಂತ. ಸಿದ್ದು ಅವರೇ, ಹೇಳಿ ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ಏನಿಲ್ಲ, ನಮ್ಗೆ ಆಕ್ಚುಲಿ ITI ಕೋರ್ಸ್ ಮುಗಿದಿದೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್. ಸ್ವಲ್ಪ ಜೋರಾಗಿ ಮಾತಾಡಿ ಸಿದ್ದು ಅವರೇ. ನಮ್ಗೆ ITI ಕೋರ್ಸ್ ಮುಗಿದಿದೆ ಮೇಡಮ್. ನಾವು ಆಕ್ಚುಲಿ ಇವಾಗ ಪ್ರಾಸಿಕ್ಯೂಷನ್ ವರ್ಕ್ ಮಾಡ್ತಾ ಇದ್ವಿ, ಅಂದ್ರೆ ಕಾಂಟ್ರಾಕ್ಟ್ ತರ. ನಾವು ಇವಾಗ ಓನರ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ. ಅದು ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ. ಒಳ್ಳೆ ಚೆನ್ನಾಗಿದೆ ನಿಮ್ಮ ಐಡಿಯಾ. ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ರೆ ITI ಮಾಡಿದ್ರಿಂದ ನಿಮ್ಗೆ ಟೆಕ್ನಿಕಲ್ ನಾಲೆಜ್ ಇದೆ ಮೊದಲನೇದು. ಎರಡನೇದು, ನಿಮ್ಗೆ ಇವಾಗ ಆಲ್ರೆಡಿ ಕಾಂಟ್ರಾಕ್ಟ್ ನೀವು ಮಾಡಿರೋದ್ರಿಂದ ಕೂಡ ನಿಮ್ಗೆ ಅನುಭವ ಇದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗಿದೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇವಾಗ ಒಂದು ಸಣ್ಣ ಆರ್ಡರ್ ನ ತಗೊಳ್ಳಿ. ಸಣ್ಣ ಆರ್ಡರ್ ನ ತಗೊಂಡು ಸ್ಟಾರ್ಟ್ ಮಾಡಿ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿಕೊಟ್ಟು ಒಳ್ಳೆ ಹೆಸರು ತಗೊಂಡು ಅವ್ರ ಕಡೆ ರೆಫರೆನ್ಸ್ ಇಂದ ನೀವು ತಗೊಂಡು ಮುಂದುವರಿಬಹುದು. ನಮ್ಮಲ್ಲಿ ಕೂಡ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯಲ್ಲಿ ಒಬ್ರು ನವೀದ್ ಅಂತ ಹೇಳಿದ್ದಾರೆ. ಅವರು ಫ್ಯಾಬ್ರಿಕೇಶನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್, ತುಂಬಾ ಲಾಂಗ್ ಟರ್ಮ್ ಇಂದ ವರ್ಕ್ ಮಾಡ್ತಾ ಇದ್ದಾರೆ, ಸ್ವಂತ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಅವ್ರ ಕಡೆಯಿಂದ ತುಂಬಾ ಜನ ಕೆಲಸ ಕೊಟ್ಟಿದ್ದಾರೆ. ನೀವು ಅವ್ರ ನಂಬರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ನೀವು ಈ ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಗೆ ನೀವು ಕಾಲ್ ಮಾಡಬಹುದು. ಆಲ್ ದಿ ಬೆಸ್ಟ್ ಡಿಯರ್. ಓಕೆ ಸರ್, ಥ್ಯಾಂಕ್ ಯು. ಸಿದ್ದು ಅವರೇ, ಕಾಲ್ ಮಾಡೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಪ್ರೇಕ್ಷಕರ ಸಾಕಷ್ಟು ಕರೆಗಳು ಬರ್ತಾ ಇದೆ ನಮ್ಗೆ, ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು.
ತುಂಬಾ ಜನ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ನ ಕೇಳ್ತಾರೆ. ಸಾಕಷ್ಟು ಜನ ಪ್ರಶ್ನೆ ಏನಪ್ಪಾ ಅಂದ್ರೆ ನನ್ಗೆ ಆಲ್ರೆಡಿ ಐಡಿಯಾ ಇದೆ, ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ. ಸೊ ಕಾರ್ಯಕ್ರಮದ ನಂತರ ನೀವು ನಮ್ಮ ಸ್ಕ್ರೀನ್ ನಲ್ಲಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡೋದ್ರಿಂದ ನೀವು ನಮ್ಮ ಬಿಸ್ನೆಸ್ ಎಕ್ಸ್ಪರ್ಟ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಇಬ್ಬರನ್ನು ಕೂಡ ಮೀಟ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಗೆ ಏನೇ ಬೇರೆ ಡೌಟ್ಸ್ ಇರ್ಬೋದು, ಅದು ಸಣ್ಣ ಪುಟ್ಟದಿರ್ಬೋದು, ಅದನ್ನ ಕೂಡ ಕೇಳಿ ನೀವು ಅದನ್ನ ಸಾಲ್ವ್ ಮಾಡ್ಕೋಬಹುದು. ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಖಂಡಿತ ತುಂಬಾ ಅಭಿವೃದ್ಧಿ ಪಡಿಬಹುದು. ಪ್ರೇಕ್ಷಕರೇ, ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರುವಂತ ಸತ್ಯನಾರಾಯಣ ಅವರು ಒಬ್ಬ ಬಿಸ್ನೆಸ್ ಟೈಕೂನ್ ಅಂತಾನೆ ಹೇಳ್ಬಹುದು. ನಾವು ಸಾಕಷ್ಟು ಅವರ ಎಕ್ಸ್ಪೀರಿಯನ್ಸ್ ನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ, ಹಾಗೆ ಸಾಕಷ್ಟು ಒಳ್ಳೆ ಸೊಲ್ಯೂಷನ್ಸ್ ನ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಸತ್ಯನಾರಾಯಣ ಅವರೇ. ನಮಸ್ಕಾರ. ಹಾಗೆ ನಮ್ಮ ಜಯಪ್ರಕಾಶ್ ಅವರು ಕೂಡ ತುಂಬಾ ವರ್ಷಗಳಿಂದ ಅವರು ಗವರ್ಮೆಂಟ್ ಜಾಬ್ ಇಂದ ಬಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅದ್ರ ಮೂಲಕ ಸಾಕಷ್ಟು ಅಚೀವ್ಮೆಂಟ್ ನ ಮಾಡಿದ್ದಾರೆ. ಅವರು ಕೂಡ ಇವತ್ತು ತಮ್ಮ ಎಕ್ಸ್ಪೀರಿಯನ್ಸಸ್ ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಜಯಪ್ರಕಾಶ್ ಅವರೇ. ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರೇಕ್ಷಕರೇ, ಮುಂದಿನ ವಾರ ಖಂಡಿತ ಇದೇ ಸಮಯಕ್ಕೆ ಸರಿಯಾಗಿ ಭೇಟಿಯಾಗೋಣ. 7 ರಿಂದ 8 ಗಂಟೆಗೆ ಸರಿಯಾಗಿ ನಿಮ್ಮ ಜನತಾ ಟಿವಿಯಲ್ಲಿ ಬಿಸ್ನೆಸ್ ಸೀಕ್ರೆಟ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಸಂದೇಹಗಳನ್ನ ಏನೇ ಇದ್ರೂ ನೀವು ಖಂಡಿತ ಕಾಲ್ ಮಾಡಿ ನಮ್ಗೆ ಮಾತಾಡಬಹುದು. ಕಾರ್ಯಕ್ರಮದ ನಂತರ ಕೂಡ ಮಾತಾಡಬಹುದು. ನೆಕ್ಸ್ಟ್ ವೀಕ್ ನ ಮುಂದಿನ ವಾರ ಮತ್ತೆ ಖಂಡಿತ ಭೇಟಿಯಾಗೋಣ. ನಮಸ್ಕಾರ.